Welcome, my friends. Feel free and expect the unexpected. Hello students, welcome back to our English class. In this class, we will continue with the lesson The Gardener written by P. Lankesh. ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ ಪಿ ಲಂಕೇಶ್ ಅವರು ನಮಗೆ ವಯಸ್ಸಾಗಿರೋ ಒಬ್ಬ ಗಾರ್ಡ್ನರ್ ಕಥೆನ ಹೇಳ್ತಾ ಹೋಗ್ತಾ ಇದ್ದಾರೆ. ಆ ಗಾರ್ಡ್ನರ್ ನೂರಾರು ಮೈಲಿಗಳ ದೂರದಿಂದ ನಡ್ಕೊಂಡು ಬಂದು ಚನ್ನರಾಯಪಟ್ಟಣ ಹತ್ತಿರದಲ್ಲಿರ್ತಕ್ಕಂಥ ಒಂದು ತೆಂಗಿನ ತೋಟದಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಗಾರ್ಡ್ನರ್ ಬಂದಾದ್ಮೇಲೆ ಈ ತೆಂಗಿನ ತೋಟ, ಈ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ. ಹಾಗೇನೆ ಆ ತೆಂಗಿನ ತೋಟದ ಓನರ್ ಲೇಜಿ ಆಗಿಬಿಡ್ತಾನೆ, ಕಷ್ಟಪಟ್ಟು ಶ್ರಮಪಟ್ಟು ಕೆಲಸ ಮಾಡೋದನ್ನು ಬಿಡ್ತಾನೆ, ಜೊತೆಗೆ ದುಶ್ಚಟಗಳನ್ನೆಲ್ಲ ಕಲಿತಾನೆ. ಇದೆಲ್ಲ ನೋಡಿದಾಗ ಅವನ ಹೆಂಡತಿಗೆ ತುಂಬ ಚಿಂತೆ ಆಗಿಬಿಡುತ್ತೆ, ತುಂಬ ಯೋಚನೆ ಆಗಿಬಿಡುತ್ತೆ. ಗಂಡನ ಜೀವನ ದಾರಿ ತಪ್ಪು ಹೋಗ್ತಾ ಇದೆಯಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ದಂಗೆ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ತೆಂಗಿನ ತೋಟಕ್ಕೆ ಬಂದ್ಬಿಟ್ಟು ಈ ಗಾರ್ಡ್ನರ್ಗೆ ಒಂದಿನ ಭೇಟಿ ಆಗ್ತಾಳೆ. ಅವಾಗ ಈ ಗಾರ್ಡ್ನರ್ ತಮ್ಮನ್ನ ಮತ್ತೆ ಬಸವಯ್ಯನ ಕಥೆನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲಿ ತಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಯಾಕೆ ಅಂದರೆ ಒಂದೊಂದು ಪಾಠದಲ್ಲಿ ಒಂದೊಂದು ಸ್ಟೋರಿಗಳು ಇರ್ತವೆ, ಆದರೆ ಈ ಪಾಠದಲ್ಲಿ ಎರಡೆರಡು ಸ್ಟೋರಿಗಳನ್ನ ನಾವು ನೋಡ್ತಾ ಇದ್ದೀವಿ. ಆರಂಭದಿಂದ ನೋಡ್ಕೊಂಡು ಬಂದ್ವಿ, ಪಿ ಲಂಕೇಶ್ ಅವರು ಗಾರ್ಡ್ನರ್ ಕಥೆನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಆ ತೋಟದ ಓನರ್ ಹೆಂಡತಿ ಬಂದಾಗ ಆ ಗಾರ್ಡ್ನರ್ ಏನಿದ್ದಲ್ಲ ಅವನೇ ಇನ್ನೊಂದು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ತಮ್ಮನ್ನ ಮತ್ತೆ ಬಸವಯ್ಯನ ಕಥೆಗಳು. ಇವಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಈ ಪಾಠ ಇರೋದು ಆ ಗಾರ್ಡ್ನರ್ ಕಥೆನ ಅಥವಾ ಆ ಗಾರ್ಡ್ನರ್ ಹೇಳ್ತಾ ಇದ್ದಾನಲ್ಲ ಆ ತಮ್ಮನ್ನ ಮತ್ತೆ ಬಸವಯ್ಯನ ಕಥೆನ, ಅದ್ರ ಬಗ್ಗೆ ಇದನ್ನ, ಯಾವ ಕತೆ ಬಗ್ಗೆ ಈ ಪಾಠ ಇದೆ, ನಾವು ಯಾವ ರೀತಿ ನೆನ್ಪಿಟ್ಕೋಬೇಕು, ಎಕ್ಸಾಮ್ ಅಂದಾಗ ಕನ್ಫ್ಯೂಷನ್ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ತಮಗೆ ಅನುಮಾನ, ಸ್ವಲ್ಪ ಕನ್ಫ್ಯೂಷನ್ಸ್ ಇರಬಹುದು. ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ಪಾಠ ಮುಗಿಯೋದ್ರೊಳಗೆ ತಮಗೆ ಉತ್ತರ ಸಿಗುತ್ತೆ. ಈ ಗಾರ್ಡ್ನರ್ ಹೇಳುವಂಥ ಕಥೆನಲ್ಲಿ ಮುಖ್ಯವಾಗಿ ಎರಡು ಕ್ಯಾರೆಕ್ಟರ್ಗಳು ಬರ್ತವೆ, ಒಂದು ತಮ್ಮನ್ನ ಮತ್ತೆ ಬಸವಯ್ಯ. ಈ ತಮ್ಮಣ್ಣನಿಗೆ ಬಸವಯ್ಯ ರೈವಲ್ ಆಗಿರ್ತಾನೆ. ತಮ್ಮನ್ನ 4 ಎಕರೆ ಜಮೀನು ತಗೊಂಡ್ರೆ ಬಸವಯ್ಯ ಕೂಡ ನಾನ್ಯಾಕೆ ಅವನಿಗಿಂತ ಕಡಿಮೆ ಅಂದ್ಕೊಂಡು ಇವನು ಜಾಸ್ತಿ ಜಮೀನನ್ನು ತಗೋತಾನೆ. ಹಾಗೆ ಅವನು ಒಂದು ಮನೆ ಕಟ್ಟಿದರೆ ಇವನು ಒಂದು ಮನೆ ಕಟ್ತಾನೆ. ಇವನಿಗೆ 10 ಜನ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಅವನು 20 ಜನ ಫ್ರೆಂಡ್ಸ್ ಮಾಡಿ, ಹೀಗೆ ಅವರಿಬ್ಬರ ಮಧ್ಯೆ ಕಾಂಪಿಟೇಷನ್ ನಡೀತಾ ಇರ್ತದೆ. ಜಮೀನು ತಗೊಳ್ಳೋದ್ರಲ್ಲಿ ಕಾಂಪಿಟೇಷನ್ ಇತ್ತು. ಇಡೀ ಊರಲ್ಲಿರ್ತಕ್ಕಂಥ ಜಮೀನನ್ನು ಅವರಿಬ್ಬರೇ ತಗೊಂಡ್ಬಿಟ್ರು. ತಮ್ಮನ ಹತ್ರ 1000 ಎಕರೆ ಜಮೀನಿದೆ, ಬಸವಯ್ಯನ ಹತ್ರ 800 ಎಕರೆ ಜಮೀನಿದೆ. ನನಗೆ 200 ಎಕರೆ ಕಡಿಮೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬಸವಯ್ಯ ಹೋಗ್ಬಿಟ್ಟು ತಮ್ಮನ್ನ 200 ಎಕರೆ ಜಮೀನನ್ನು ಅತಿಕ್ರಮಣ ಮಾಡಿಕೊಂಡು ಬೇಲಿ ಹಾಕೋತಾನೆ. ಅವರಿಬ್ಬರ ಜೊತೆಗೆ ಅವರ ಹಿಂಬಾಲಕರು ಕೂಡ ಸೇರ್ಕೊಂಡ್ಬಿಟ್ಟು 2 ಗುಂಪುಗಳಾಗ್ಬಿಟ್ಟು ಅವ್ರ ಮಧ್ಯಕ್ಕೆ ಘರ್ಷಣೆ ನಡೆಯುವಂತಹ ಸಂದರ್ಭ ಬಂದಿತ್ತಿದೆ. ತಮ್ಮನ್ನ ಹಿಂಬಾಲಕರು ನನಗೆ ಅಡ್ವೈಸ್ ಮಾಡಿದ್ರು, ಪೊಲೀಸರ ಹತ್ರ ಹೋಗೋಣ, ಕೋರ್ಟ್ ಹೋಗೋಣ, ಇಲ್ಲಾಂದ್ರೆ ನಾವೇ ಹೋಗ್ಬಿಟ್ಟು ಬಸವಯ್ಯನ ಹೊಡೆದ್ಬಿಟ್ಟು ಆ 200 ಎಕರೆ ಜಮೀನನ್ನು ವಾಪಸ್ ತಗೊಳ್ಳೋಣ ಅಂತ ಹೇಳಿ ಅಡ್ವೈಸ್ ಮಾಡ್ತಾರೆ. ಆದರೆ ತಮ್ಮನ್ನ ಬೇರೆ ವಿಧವಾಗಿರ್ತಕ್ಕಂಥ ಮೆಥಡನ್ನು ಹುಡುಕ್ತಾ ಇರ್ತಾನೆ. ಅವನಿಗೆ ಅವಾಗ ಒಂದು ಐಡಿಯಾ ಬರ್ತದೆ, ಬಸವಯ್ಯನ ವಿರುದ್ಧ ರಿವೆಂಜ್ ತಗೊಳ್ಳೋದಕ್ಕೆ ಒಂದು ಇನ್ವಿಸಿಬಲ್ ಮೆಥಡನ್ನು ಕಂಡು ಹಿಡ್ಕೊಳ್ತಾನೆ ತಮ್ಮನ್ನ. ಅದೇ ರೈಟಿಂಗ್ ಆ್ಯಂಡ್ ಸಿಂಗಿಂಗ್ ಬ್ಯಾಲೆಡ್ಸ್. ಈ ಲಾವಣಿ ಪದಗಳನ್ನ ಬರೆದು ಅದನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಬಸವಯ್ಯನ ವಿರುದ್ಧ ಅವನು ಹೇಗೆ ಹಾಗೆ ಸಾಧಿಸ್ತಾನೆ, ಹೇಗೆ ರಿವೆಂಜ್ ತಗೊಳ್ತಾನೆ ಅನ್ನೋದನ್ನು ನಾವು ಈ ಮುಂದಿನ ಭಾಗದಲ್ಲಿ ನೋಡ್ತೀವಿ. ಇಲ್ಲಿವರೆಗೆ ತಮ್ಮನ್ನ ಮತ್ತೆ ಬಸವಯ್ಯನ ಮಧ್ಯಕ್ಕೆ ಕಣ್ಣಿಗೆ ಕಾಣುವ ವಸ್ತುಗಳ ಮಧ್ಯೆ ಕಾಂಪಿಟೇಷನ್ ನಡೀತಾ ಇತ್ತು. ಜಮೀನಿನ ವಿಷಯದಲ್ಲಿ ಕಾಂಪಿಟೇಷನ್ ನಡೀತಾ ಇತ್ತು, ಫ್ರೆಂಡ್ಸ್ಗಳ ವಿಷಯದಲ್ಲಿ ಕಾಂಪಿಟೇಷನ್ ನಡೀತಾ ಇತ್ತು, ಮನೆ ವಿಷಯಗಳಲ್ಲಿ ಇರ್ಬೋದು, ಕಾರ್ ವಿಷಯಗಳಲ್ಲಿ ಇರ್ಬೋದು, ಸಂಪತ್ತಿನ ವಿಷಯದಲ್ಲಿ ಇರ್ಬೋದು. ಈ ಥರ ಕಾಂಪಿಟೇಷನ್ ನಡೀತಾನೆ ಇತ್ತು. ಒಬ್ರಿಗೊಬ್ರು ಓವರ್ಟೇಕ್ ಮಾಡ್ತಾನೆ ಇದ್ರು. ದುಡ್ಡಿದ್ದವರು ಯಾರು ಬೇಕಾದರೂ ಇದನ್ನು ಮಾಡಬಹುದು. ಆದರೆ ಇವಾಗ ತಮ್ಮನ್ನ ಕಂಡುಕೊಂಡಿರ್ತಕ್ಕಂಥ ಮಾರ್ಗ ಇನ್ವಿಸಿಬಲ್, ಅಂದರೆ ಕಣ್ಣಿಗೆ ಕಾಣದ ಮಾರ್ಗದಿಂದ ತಮ್ಮನ್ನ ಡಿಫೀಟ್ ಮಾಡೋದಕ್ಕೆ, ಸೋಲ್ಸೋದಕ್ಕೆ ತಮ್ಮನ್ನ ಪ್ಲಾನ್ ಹಾಕೊಂಡು ಬ್ಯಾಲೆಟ್ಗಳನ್ನ ಬರಿತಾ ಇದ್ದಾನೆ. ಈ ಬ್ಯಾಲೆಟ್ಗಳನ್ನ ಬರೆಯೋದ್ರಲ್ಲೂ ಕೂಡ ಬಸವಯ್ಯ ತಮ್ಮನ್ನ ಓವರ್ಟೇಕ್ ಮಾಡಬೇಕಾಗಿತ್ತು. ಅಂದರೆ ಈಗ ಬಸವಯ್ಯ ಕೂಡ ಬ್ಯಾಲೆಟ್ಸ್ಗಳನ್ನ ಬರಿಬೇಕಾಗತ್ತೆ. ದುಡ್ಡಿದ್ರೆ ಜಮೀನು ತಗೋಬಹುದು, ಮನೆ ಕಟ್ಬೋದು, ಏನು ಬೇಕಾದರೂ ಮಾಡ್ಬೋದು, ಕಾಂಪಿಟೇಟ್ ಮಾಡ್ಬೋದು. ಆದರೆ ಈ ಬ್ಯಾಲೆಟ್ಗಳನ್ನ ಬರೆಯೋದಕ್ಕೆ, ಜನಪದ ಗೀತೆಗಳನ್ನ ಬರೆಯೋದಕ್ಕೆ ದುಡ್ಡಿದ್ರೆ ಸಾಕಾಗಲ್ಲ, ಅದಕ್ಕೆ ಬುದ್ಧಿ ಕೂಡ ಬೇಕಾಗತ್ತೆ. ಅದು ಬಸವಯ್ಯನಿಂದ ಆಗಲಿಲ್ಲ. ಮುಂದೆ ಏನಾಗುತ್ತೆ ನೋಡಿ ಸ್ಟೋರಿನಲ್ಲಿ. ಬಸವಯ್ಯ ಹ್ಯಾಡ್ ನೋ ಆನ್ಸರ್ ಟು ದಿಸ್. ತಮ್ಮನ್ನ ಬ್ಯಾಲೆಟ್ಗಳನ್ನ ಬರೆದು ಅದನ್ನು ಹಾಡೋದಕ್ಕೆ ಆರಂಭ ಮಾಡ್ತಾನೆ, ಜನಪದ ಗೀತೆಗಳನ್ನು. ಅದ್ರ ಜೊತೆಗೆ ಕಾಂಪಿಟೇಷನ್ ಮಾಡೋದಕ್ಕೆ ಬಸವಯ್ಯನಿಗೆ ಆಗ್ತಾ ಇಲ್ಲ. ಬಸವಯ್ಯ ಹ್ಯಾಡ್ ನೋ ಆನ್ಸರ್ ಟು ದಿಸ್ ಅಂದರೆ ಇದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಹಿ ಆಲ್ಸೋ ಟ್ರೈ ಟು ಸಿಂಗ್ ಬಟ್ ಕುಡ್ ನಾಟ್. ಬಸವಯ್ಯ ಕೂಡ ಕೆಲವೊಂದು ಬ್ಯಾಲೆಟ್ಗಳನ್ನ ಬರೆದ್ಬಿಟ್ಟು ಹಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಬಸವಯ್ಯನಿಂದ ಅದು ಸಾಧ್ಯವಾಗೋದೇ ಇಲ್ಲ. He performed his agricultural task more diligently.
ಆ ಹಾಡನ್ನ ಬರೆಯೋದು ಬಿಟ್ಟು ಬ್ಯಾಲೆಡ್ನ ಬರೆಯೋದು ಬಿಟ್ಟು ಅವಾಗ ಬಸವಯ್ಯ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪರ್ಫಾರ್ಮ್ಡ್ ಅಗ್ರಿಕಲ್ಚರಲ್ ಟಾಸ್ಕ್, ಈ ವ್ಯವಸಾಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾನೆ. ಎಷ್ಟೋ ಚೆನ್ನಾಗಿ ಮಾಡ್ತಾನೆ, ವ್ಯವಸಾಯ ಮಾಡ್ತಾನೆ, ಸಂಪತ್ತು ಗಳಿಸ್ತಾನೆ, ಇನ್ನೂ ಆದಾಯ ಜಾಸ್ತಿ ಮಾಡ್ಕೊಳ್ತಾನೆ. ದಿಸ್ ಟೂ ವಾಸ್ ನೋ ಆನ್ಸರ್ ಟು ತಮ್ಮಣ್ಣ. ಆದರೂ ಕೂಡ ಇದು ತಮ್ಮಣ್ಣನಿಗೆ ಉತ್ತರ ಕೊಟ್ಟಂಗೆ ಆಗಲಿಲ್ಲ. ಇವನು ದುಡ್ಡು ಗಳಿಸ್ಬೋದು, ಇನ್ನೂ ಜಾಸ್ತಿ ಜಮೀನು ತಗೋಬಹುದು, ಆದರೆ ಈ ತಮ್ಮಣ್ಣ ಬರೀತಕ್ಕಂಥ ಈ ಬ್ಯಾಲೆಡ್ಗಳಿಗೆ ಬಸವಯ್ಯನಿಗೆ ಕಾಂಪಿಟೇಟ್ ಮಾಡೋಕ್ಕಾಗಲಿಲ್ಲ. ತಮ್ಮಣ್ಣ ಹಾಗೆ ಬ್ಯಾಲೆಟ್ಗಳನ್ನ ಬರಿತಾ ಹೋಗ್ತಾನೆ. ತಮ್ಮಣ್ಣಸ್ ರೆಪ್ಯುಟೇಷನ್ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್ ಆಲ್ ಅರೌಂಡ್. ಎಷ್ಟು ಪ್ರಚಾರ ಪಡ್ಕೊಂತು ತಮ್ಮಣ್ಣನ ಬ್ಯಾಲೆಟ್ಗಳು ಅಂತಂದರೆ, ಎಷ್ಟು ಫೇಮಸ್ ಆಗಿಬಿಟ್ಟ ತಮ್ಮಣ್ಣ ಹಾಡು ಬರೆಯೋದ್ರಲ್ಲಿ ಅಂತಂದರೆ, ತಮ್ಮಣ್ಣಸ್ ರೆಪ್ಯುಟೇಷನ್ ಸ್ಟಾರ್ಟೆಡ್ ಸ್ಪ್ರೆಡ್ಡಿಂಗ್ ಆಲ್ ಅರೌಂಡ್. ಅವನ ಕೀರ್ತಿ ಸುತ್ತಮುತ್ತ ಎಲ್ಲ ಕಡೆನೂ ಹಬ್ಬಿಬಿಡ್ತು. His songs started making a mention of Basavaya's cruelty and his meanness. ಆ ತಮ್ಮನ ಏನು ಬ್ಯಾಲೆಟ್ಗಳನ್ನ ಬರಿತಾ ಇದ್ನಲ್ಲ, ಲಾವಣಿ ಪದಗಳನ್ನು, ಆ ಹಾಡುಗಳಲ್ಲಿ ಏನು ವಿಷಯ ಇರ್ತಿತ್ತು, ಯಾವ ವಿಷಯ ಕುರಿತಾಗಿ ಈ ತಮ್ಮನ ಹಾಡುಗಳನ್ನ ಬರಿತಾ ಇದ್ದ ಅಂತಂದರೆ, ಮೇಕಿಂಗ್ ಎ ಮೆನ್ಷನ್ ಆಫ್ ಬಸವಯ್ಯಸ್ ಕ್ರುಯಾಲಿಟಿ ಆ್ಯಂಡ್ ಹಿಸ್ ಮೀನ್ನೆಸ್. ಅಂದರೆ ಬಸವಯ್ಯನ ಒಂದು ಕ್ರೂರತೆ, ಕ್ರುಯಾಲಿಟಿ ಏನಿದೆಲ್ಲ ಅದ್ರ ಜೊತೆಗೆ ಹೀಸ್ ಮೀನ್ನೆಸ್, ಬಸವಯ್ಯನ ಸ್ವಾರ್ಥ. ಇಲ್ಲಿ ಮೀನ್ನೆಸ್ ಅಂತಂದರೆ ಅವನ ಸ್ವಾರ್ಥ ಇದೆಯಲ್ಲ, ಇದೇ ವಿಷಯಗಳನ್ನ ಕುರಿತಾಗಿ ತಮ್ಮನ್ನ ಬ್ಯಾಲೆಟ್ಗಳನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸುಮಾರು ಬ್ಯಾಲೆಟ್ಗಳನ್ನು, ಹಾಡುಗಳನ್ನ ಬರಿತಾನೆ, ತುಂಬ ಫೇಮಸ್ ಆಗಿಬಿಡ್ತಾನೆ. ಸ್ಕಾಲರ್ಸ್ ಆಫ್ ಫೋಕ್ಲೋರ್ ಅಂದರೆ ಈ ಜನಪದ ಸಾಹಿತ್ಯದ ಪಂಡಿತರುಗಳು ಏನಿರ್ತಾರಲ್ಲ, ವರ್ ಆಫ್ಟರ್ ಹಿಮ್. ಅವರೆಲ್ಲ ತಮ್ಮನ ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಅಷ್ಟೊಂದು ಚೆನ್ನಾಗಿ ಬ್ಯಾಲೆಟ್ಗಳನ್ನ ಬರಿತಾ ಇದ್ದ ತಮ್ಮನ್ನ ತುಂಬ ಫೇಮಸ್ ಆಗಿ ಹೋಗ್ಬಿಟ್ಟ. ಎಷ್ಟೊಂದು ಜನಪದ ಗೀತೆಗಳನ್ನ ಬರೆದ್ಬಿಟ್ಟಿದ್ದ ಅಂತಂದರೆ ಜನಪದ ಕವಿ ಆಗಿಬಿಟ್ಟಿದ್ದ. ಅವನು ಬರೆದಿರ್ತಕ್ಕಂಥ ಪದ್ಯಗಳನ್ನು ನೋಡಿಬಿಟ್ಟು ಈ ಜನಪದ ಕವಿಗಳೆಲ್ಲ ಅವನ ಹತ್ರ ಬರೋದಕ್ಕೆ ಸ್ಟಾರ್ಟ್ ಮಾಡಿದರು. ಕ್ರಿಟಿಕ್ಸ್ ಸ್ಟಾರ್ಟೆಡ್ ಅನಲೈಸಿಂಗ್. ಈ ವಿಮರ್ಶಕರೆಲ್ಲ ಏನು ಮಾಡೋಕ್ಕದ್ರು, ಪಂಡಿತರೆಲ್ಲ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ, ಈ ತಮ್ಮನ್ನ ಬರೆದಿರ್ತಕ್ಕಂಥ ಹಾಡುಗಳನ್ನು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ವಿಶ್ಲೇಷಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ಹಿಸ್ ಸಾಂಗ್ಸ್. ಈ ತಮ್ಮನ್ನ ಬರೆದಿರ್ತಕ್ಕಂಥ ಹಾಡುಗಳನ್ನು ಬೇರೆ ಬೇರೆ ಭಾಷೆಗಳಿಗೆಲ್ಲ ಭಾಷಾಂತರ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ದಸ್ ಅರ್ನ್ ದೇರ್ ಶೇರ್ ಆಫ್ ಫೇಮ್. ಹೀಗೆ ತಮ್ಮನ್ನ ಬರೆದಿರ್ತಕ್ಕಂಥ ಹಾಡುಗಳನ್ನು ಟ್ರಾನ್ಸ್ಲೇಟ್ ಮಾಡೋದು, ಅವುಗಳ ಬಗ್ಗೆ ಅನಲೈಸ್ ಮಾಡೋದ್ರ ಮೂಲಕ ತಾವು ಕೂಡ ದೊಡ್ಡ ಸಾಹಿತಿಗಳಾಗಿ ಹೋಗ್ಬಿಟ್ರು. ಇಷ್ಟೊಂದು ಫೇಮಸ್ ಕವಿ ಆಗಿಬಿಟ್ಟ ಈ ತಮ್ಮನ್ನ. ಬಸವಯ್ಯ ಹೆಲ್ಪ್ಲೆಸ್ಲಿ ವಾಚ್ಡ್ ಆಲ್ ದಿಸ್ ಕನ್ಸ್ಯೂಮ್ಡ್ ಬೈ ಆಂಗರ್. ಇದೆಲ್ಲ ನೋಡ್ತಾ ಇದ್ನಲ್ಲ, ತಮ್ಮನ್ನ ಇಷ್ಟು ಫೇಮಸ್ ಆಗ್ತಾನೆ, ಅಷ್ಟೊಂದು ಕವಿಗಳೆಲ್ಲ ಅವನ ಜೊತೆಗಿದ್ದಾರೆ, ಅದೆಲ್ಲ ಬಸವಯ್ಯ ನಿಸ್ಸಹಾಯಕನಾಗಿ ನೋಡ್ತಾ ಉಳ್ಕೊಂಡ್ಬಿಡ್ತಾನೆ. ಕನ್ಸ್ಯೂಮ್ಡ್ ಬೈ ಆಂಗರ್ ಅಂದರೆ ಈ ಕೋಪನೇ ಬಸವಯ್ಯನ ನುಂಗ್ ಹಾಕ್ಬಿಟ್ಟಿತ್ತು. ಅದರ ಅರ್ಥ ಬಸವಯ್ಯನಿಗೆ ತುಂಬಾ ಕೋಪ ಬಂದದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಿದ್ರು ಕೂಡ ಆ ತಮ್ಮನನ್ನು ಓವರ್ಟೇಕ್ ಮಾಡ್ತಾ ಇಲ್ಲ, ಸುಮ್ಮನೆ ನೋಡ್ತಾ ಒಳಗೇನೆ ಉರ್ಕೊಳ್ತಾ ಇರ್ತಾನೆ ಬಸವಯ್ಯ. ಹಿ ಎನ್ಕ್ರೋಚ್ಡ್ ಮೋರ್ ಆ್ಯಂಡ್ ಮೋರ್ ಇಂಟು ತಮ್ಮನ್ನಸ್ ಲ್ಯಾಂಡ್. ಸುಮ್ಮನೆ ಕೂತ್ಕೊಳ್ಳಿಲ್ಲ ಬಸವಯ್ಯ, ಏನು ಮಾಡ್ತಾನೆ ನೋಡಿ, ಆ ಕಡೆ ತಮ್ಮನ್ನ ಹಾಡು ಬರೆದು ಬ್ಯಾಲೆಟ್ ಬರೆದು ಹಾಡ್ತಾ ಅಲ್ಲಿ ಫೇಮಸ್ ಆಗ್ತಾ ಇದ್ರೆ, ಈ ಕಡೆ ಬಸವಯ್ಯ ಏನು ಮಾಡ್ತಾನೆ, ಹಿ ಎನ್ಕ್ರೋಚ್ಡ್ ಮೋರ್ ಆ್ಯಂಡ್ ಮೋರ್ ಇಂಟು ತಮ್ಮನ್ನಸ್ ಲ್ಯಾಂಡ್. ಮುಂಚೆ 200 ಎಕರೆನ ಅತಿಕ್ರಮಣ ಮಾಡ್ಕೊಂಡಿದ್ದ, ಮತ್ತೆ 200 ಎಕರೆ, ಮತ್ತೆ 100 ಎಕರೆ, 50 ಎಕರೆ, ಹೀಗೆ ತಮ್ಮನ್ನ ಜಮೀನನ್ನೆಲ್ಲ ಅತಿಕ್ರಮಣ ಮಾಡ್ಕೊಳ್ತಾ ಹೋದ ಬಸವಯ್ಯ. ಆದರೂ ಕೂಡ ಸಮಾಧಾನ ಆಗಲ್ಲ ಅಲ್ವಾ. ಇವನು ಏನು ಜಮೀನು ಇನ್ನೂ ಜಾಸ್ತಿ ಮಾಡಿಕೊಂಡ್ರು ಕೂಡ ತಮ್ಮನ್ನ ಹಾಗೆ ಫೇಮಸ್ ಆಗಿ ಒಬ್ಬ ಕವಿ ಆಗಕ್ಕೆ ಇವನಿಂದ ಆಗ್ತಾ ಇಲ್ಲ. ತಮ್ಮನ್ನ ಡಿಡ್ ನಾಟ್ ನೋಟಿಸ್ ಎನಿ ಆಫ್ ದೀಸ್ ಆಕ್ಟಿವಿಟೀಸ್. ಈ ಬಸವಯ್ಯ ತನ್ನ ಜಮೀನನ್ನು ಅತಿಕ್ರಮಣ ಮಾಡ್ಕೊಳ್ತಾ ಇದ್ದಾನೆ, ಮತ್ತೆ ಬೇಲಿ ಹಾಕೊಳ್ತಾ ಇದ್ದಾನೆ, ನನ್ನ ಜಮೀನೆಲ್ಲ ತನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತಮ್ಮನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ತಮ್ಮನಿಗೆ ಇದು ಗೊತ್ತೂ ಆಗಲಿಲ್ಲ. ಯಾಕೆ ಅಂತಂದರೆ, ಆರ್ಟ್ ಹ್ಯಾಡ್ ಬಿಕಮ್ ದ ರೇಸನ್ ಡೆಟ್ರೆ ಆಫ್ ಹಿಸ್ ಲೈಫ್. ಈ ರೇಸನ್ ಡೆಟ್ರೆ ಅಂತಂದರೆ ಇದು ಫ್ರೆಂಚ್ ವರ್ಡ್. ಇದರ ಅರ್ಥ ಜೀವನದ ಗುರಿ. ಈ ಹಾಡುಗಳನ್ನು ಬರೆಯೋದೇ, ಈ ಬ್ಯಾಲೆಟ್ಸ್ಗಳನ್ನ ಬರೆಯೋದು, ಈ ಆರ್ಟ್ ಕಲೆ ಏನಿದೆ ಅಲ್ಲ, ಜನಪದ ಕಲೆ, ಇದೇ ತನ್ನ ಜೀವನದ ಗುರಿ ಅಂತ ತಮ್ಮನ್ನ ಭಾವಿಸ್ಕೊಂಡ್ಬಿಟ್ಟಿದ್ದ. ಹಿ ವಾಸ್ ಫೆಲಿಸಿಟೇಟೆಡ್ ಆಸ್ ದ ಬೆಸ್ಟ್ ಪೋಯೆಟ್ ಆಫ್ ಹಿಸ್ ಟೈಮ್. ಎಷ್ಟೊಂದು ಫೇಮಸ್ ಕವಿ ಆಗಿಬಿಟ್ಟ ತಮ್ಮನ್ನ ಅಂತಂದರೆ, ಅವನಿಗೆ ಬೆಸ್ಟ್ ಪೋಯೆಟ್ ಅನ್ನೋ ಅವಾರ್ಡ್ ಕೂಡ ಕೊಟ್ಟರು. ಫೆಲಿಸಿಟೇಟೆಡ್, ಸತ್ಕಾರ ಮಾಡಿದ್ರು, ಸನ್ಮಾನ ಮಾಡಿದ್ರು, ಬೆಸ್ಟ್ ಪೋಯೆಟ್ ಅಂತ ಹೇಳಿಬಿಟ್ಟು. ತಮ್ಮನಿಗೆ ಸಿಗ್ತಾ ಇರುವಂಥ ಗೌರವಗಳು, ಸತ್ಕಾರಗಳು, ಬಿರುದುಗಳು ಇವೆಲ್ಲ ನೋಡಿದಾಗ ಬಸವಯ್ಯನಿಗೆ ಏನೋ ಒಂಥರ ಅವಮಾನ ಆದಂಗಾಯಿತು. ಯಾಕೆ ಅಂದರೆ, ಈ ಒಂದು ವಿಷಯದಲ್ಲಿ ತಮ್ಮನನ್ನು ಹಿಂದೆ ಹಾಕೋದಕ್ಕೆ ಬಸವಯ್ಯನಿಗೆ ಆಗಲಿಲ್ಲ. ಬಸವಯ್ಯ ಸ್ಟ್ರಂಕ್ ಇನ್ ಹ್ಯುಮಿಲಿಯೇಷನ್. ಹ್ಯುಮಿಲಿಯೇಷನ್ ಅಂದರೆ ಅವಮಾನ. ಈ ಅವಮಾನದಿಂದ ಬಸವಯ್ಯ ಒಂಥರ ಬಾಡಿ ಹೋಗ್ಬಿಡ್ತಾನೆ. ನೆವರ್ಲೆಸ್, ಆದರೂ ಕೂಡ ಏನು ಮಾಡ್ತಾನೆ ನೋಡಿ, ಹಿ ಸ್ಟಾರ್ಟೆಡ್ ಫಿಲ್ಲಿಂಗ್ ಹಿಸ್ ಲೈಫ್ ವಿತ್ ಆಲ್ ಕೈಂಡ್ಸ್ ಆಫ್ ಮೆಟೀರಿಯಲ್ ವೆಲ್ತ್. ತನ್ನ ಜೀವನವನ್ನು ಈ ಭೌತಿಕ ಸಂಪತ್ತುಗಳಿಂದ ತುಂಬೋದಕ್ಕೆ ಆರಂಭ ಮಾಡ್ತಾನೆ. ಏನೇನು ಮಾಡ್ತಾನೆ ನೋಡಿ, ಹಿ ಗಾಟ್ ಎ ಪ್ಯಾಲೇಶಿಯಲ್ ಮ್ಯಾನ್ಸೈನ್ ಬಿಲ್ಟ್ ಫಾರ್ ಹಿಮ್ಸೆಲ್ಫ್. ಅರಮನೆ ಅಂತ ಮನೆಯೇ ಕಟ್ತಾನೆ. ಪ್ಯಾಲೇಶಿಯಲ್ ಅಂತಂದರೆ ಅರಮನೆ ಥರ ಇರ್ತಕ್ಕಂಥ ದೊಡ್ಡದು ಮನೆಯೇ ಕಟ್ತಾನೆ.
ಹಿ ಅಪಾಯಿಂಟೆಡ್ ಎ ನಂಬರ್ ಆಫ್ ಪರ್ಸನ್ಸ್ ಜಸ್ಟ್ ಟು ಪ್ರೇಸ್ ಹಿಮ್. ಸುಮಾರು ಜನಗಳಿಗೆ ಸಂಬಳ ಕೊಟ್ಬಿಟ್ಟು ಕೆಲಸಕ್ಕೆ ಇಟ್ಕೋತಾನೆ. ಅವ್ರ ಕೆಲಸ ಏನು ಅಂತಂದರೆ ಪ್ರೇಸ್ ಹಿಮ್, ಈ ಬಸವಯ್ಯನನ್ನ ಹೊಗಳೋದು. ನೀನೇ ಇಂದ್ರ ಚಂದ್ರ, ನಿನ್ನಂಥ ವ್ಯಕ್ತಿನೇ ಜಗತ್ತಿನಲ್ಲಿ ಇಲ್ಲ ಅಂತ ವರ್ಣನೆ ಮಾಡೋದಕ್ಕೆ ಜನಗಳಿಗೆ ಸಂಬಳ ಕೊಟ್ಟು ಇಟ್ಕೋತಾನೆ ಬಸವಯ್ಯ. ಹಿ ಬೆಡೆಕ್ಡ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್. ಬೆಡೆಕ್ಡ್ ಅಂತಂದರೆ ಶೃಂಗಾರ ಮಾಡೋದು. ತನ್ನನ್ನು ತಾನು ಯಾವುದರಿಂದ ಶೃಂಗಾರ ಮಾಡಿಕೊಳ್ತಾನೆ ನೋಡಿ ಬಸವಯ್ಯ? ವಿತ್ ಗೋಲ್ಡ್, ಡೈಮಂಡ್ಸ್ ಆ್ಯಂಡ್ ಅದರ್ ಪ್ರೆಷಿಯಸ್ ಸ್ಟೋನ್ಸ್. ಚಿನ್ನ, ವಜ್ರ, ವೈಡೂರ್ಯಗಳ ಆಭರಣಗಳನ್ನ ಮಾಡಿಕೊಂಡು ತನ್ನ ಮೈ ಮೇಲೆ ಹಾಕೋತಾನೆ. ಅರಮನೆ ಅಂತ ಮನೆ ಕಟ್ತಾನೆ. ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ಸಂಗ್ರಹ ಮಾಡಿಬಿಟ್ಟು ಮನೆಯೆಲ್ಲ ಡೆಕೋರೇಟ್ ಮಾಡ್ತಾನೆ, ತಾನು ಡೆಕೋರೇಟ್ ಆಗ್ತಾನೆ. ಬಟ್ ಹೀಸ್ ಹೌಸ್ ಲುಕ್ ಡಲ್ ಆ್ಯಂಡ್ ಎಂಪ್ಟಿ. ಆದರೂ ಕೂಡ ಅಷ್ಟೊಂದೆಲ್ಲ ತಂದು ತುಂಬಿಸಿದ್ರು ಕೂಡ ಈ ಮೆಟೀರಿಯಲ್ ವೆಲ್ತ್ ಅಂದರೆ ಭೌತಿಕ ಸಂಪತ್ತನ್ನು ಮನೆ ತುಂಬ ತುಂಬಿಸಿದ, ಆದರೂ ಕೂಡ ಅವನ ಮನೆ ಡಲ್ ಮತ್ತು ಖಾಲಿಯಾಗಿ ಕಾಣ್ತಾ ಇತ್ತಂತೆ. ಯಾಕೆ ಅಂತಂದರೆ ಬಿಕಾಸ್ ತಮ್ಮನ್ನಸ್ ಬುಕ್ಸ್ ವರ್ ನಾಟ್ ದೇರ್. ಎಲ್ಲ ಇತ್ತು ಬಸವಯ್ಯನ ಮನೆಯಲ್ಲಿ, ಎಲ್ಲ ತಂದಿಟ್ಟಿದ್ದ. ಆದರೆ ತಮ್ಮನ್ನ ಬರೆದಿರ್ತಕ್ಕಂಥ ಪುಸ್ತಕಗಳು ಬಸವಯ್ಯನ ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಮನೆ ಖಾಲಿ ಅನ್ನಿಸ್ತಾ ಇತ್ತು. ದಟ್ ಈಸ್ ವಾಟ್ ದ ವಿಸಿಟರ್ಸ್ ಟೋಲ್ಡ್ ಹಿಮ್. ಈ ಬಸವಯ್ಯನ ಮನೆ ನೋಡೋಕೆ ಜನ ಬರ್ತಾ ಇದ್ರು, ಅಂತ ಅರಮನೆ ಅಂತ ಮನೆ ಕಟ್ಬಿಟ್ಟಿದ್ದ. ಅವರೆಲ್ಲ ಬಂದ್ಬಿಟ್ಟು ಮನೆ ನೋಡ್ತಾ ಇದ್ರು, ಅಲ್ಲಿರ್ತಕ್ಕಂಥ ಸಂಪತ್ತನ್ನು ನೋಡ್ತಾ ಇದ್ರು. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ನಿಮ್ಮ ಮನೆ ಅಂತ ಹೇಳ್ತಾ ಇದ್ರು. ಆದರೂ ಕೊನೆಗೆ ಒಂದು ಮಾತು ಹೇಳಿ ಹೋಗ್ತಾ ಇದ್ರು, ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ಆದರೆ ತಮ್ಮಣ್ಣನ ಪುಸ್ತಕ ಒಂದಿತ್ತು ಅಂತಂದರೆ ನಿಮ್ಮ ಮನೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ಅರ್ಥಪೂರ್ಣವಾಗ್ತಾ ಇತ್ತು ನಿಮ್ಮ ಮನೆ ಅಂತ ಜನ ಹೇಳಿದಾಗ ಬಸವಯ್ಯನಿಗೆ ಇನ್ನೂ ಉರಿದೋಗ್ಬಿಡ್ತಾನೆ. ಅದಕ್ಕೆ ಅವನು ಏನು ಮಾಡ್ತಾನೆ ನೋಡಿ, ದೇರ್ಫೋರ್ ಹಿ ಸ್ಟಾರ್ಟೆಡ್ ಇನ್ವೈಟಿಂಗ್ ಸ್ಕಾಲರ್ಸ್, ಪೊಯೆಟ್ಸ್, ಮ್ಯೂಸಿಷಿಯನ್ ಟು ಹಿಸ್ ಪ್ಲೇಸ್. ತನ್ನ ಮನೆಯೂ ಯಾವುದ್ರಲ್ಲಿ ಕಡಿಮೆ ಆಗಬಾರ್ದು, ಏನು ಕೊರತೆ ಇರಬಾರ್ದು ಅಂತ ಹೇಳ್ಬಿಟ್ಟು ತನ್ನ ಮನೆಗೆ ಈ ಸ್ಕಾಲರ್ಸ್ ಅಂದರೆ ಪಂಡಿತರನ್ನು, ಪೊಯೆಟ್ಸ್ ಕವಿಗಳನ್ನು, ಮ್ಯೂಸಿಷಿಯನ್ಸ್ ಅಂದರೆ ಸಂಗೀತಗಾರನೆಲ್ಲ ಕರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಿಸ್ ವಾಸ್ ಹಿಸ್ ವೇ ಆಫ್ ಇನ್ವೆಸ್ಟಿಂಗ್ ಹಿಸ್ ಹೋಮ್ ವಿತ್ ಮೀನಿಂಗ್. ಇದರಿಂದ ಆದರೂ ತನ್ನ ಮನೆಗೆ ಒಂದು ಮೀನಿಂಗ್ ಬರಲಿ, ತಮ್ಮನನ್ನು ಹಿಂದೆ ಹಾಕೋ ಥರ ಆಗಲಿ ಅಂತ ಬಸವಯ್ಯ ಪ್ರಯತ್ನ ಮಾಡ್ತಾನೆ. ಆದರೂ ಕೂಡ ಏನೇ ಪ್ರಯತ್ನ ಮಾಡಿದರೂ ಕೂಡ ತಮ್ಮನನ್ನು ಹಿಂದೆ ಹಾಕೋದಕ್ಕೆ ಬಸವಯ್ಯನಿಗೆ ಆಗೋದೇ ಇಲ್ಲ. ಬಸವಯ್ಯ ಕವಿ ಅಲ್ಲ, ಇವನು ಕವಿಗಳನ್ನು ಕರೆಸ್ತಾ ಇದ್ದಾನೆ ಮನೆಗಷ್ಟೇ, ಆದರೆ ತಮ್ಮನ್ನ ಸ್ವಂತ ಕವಿಯಾಗಿದ್ದಾನೆ, ಕವಿತೆಗಳನ್ನ ಬರೆದಿದ್ದಾನೆ. ಎಷ್ಟೊಂದು ಜನ ಅವನು ಫಾಲೋವರ್ಸ್ ಇದ್ದಾರೆ, ದೊಡ್ಡ ಶ್ರೇಷ್ಠ ಕವಿ ಅಂತ ಬಿರುದು ಕೂಡ ಸಿಕ್ಕಿದೆ. ಹಾಗಾಗಿ ಬಸವಯ್ಯ ಏನು ಮಾಡಿದರೂ ಕೂಡ ತಮ್ಮನನ್ನು ಹಿಂದೆ ಹಾಕೋಕ್ಕಾಗಲಿಲ್ಲ. ಮುಂದೆ ಏನಾಗುತ್ತೆ ನೋಡಿ ಸ್ಟೋರಿನಲ್ಲಿ. ಒನ್ ಡೇ ಹಿ ಕೇಮ್ ಟು ನೋ ದ್ಯಾಟ್ ತಮ್ಮಣ್ಣ ವಾಸ್ ಇಲ್. ಒಂದಿನ ಏನಾಗುತ್ತೆ, ಬಸವಯ್ಯನಿಗೆ ಯಾರೋ ಬಂದು ಒಂದು ಸುದ್ದಿ ಮುಟ್ಟಿಸ್ತಾರೆ, ತಮ್ಮಣ್ಣನಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು. ತಮ್ಮಣ್ಣನಿಗೆ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ ಅನ್ನೋದನ್ನು ಕೇಳಿದಾಗ ಬಸವಯ್ಯನಿಗೆ ಒಂಥರ ಖುಷಿಯಾಗಿಬಿಡುತ್ತೆ. ಎಟ್ ದಿಸ್ ಪಾಯಿಂಟ್ ಬಸವಯ್ಯ ಫೌಂಡ್ ದ ಮೀನ್ಸ್ ಆಫ್ ಸರ್ಪಾಸಿಂಗ್ ತಮ್ಮಣ್ಣ. ಒಬ್ಬ ಕವಿ ಆಗಿಬಿಟ್ಟು ತಮ್ಮಣ್ಣನ ಹಿಂದೆ ಹಾಕಕ್ಕೆ ಆಗ್ತಾ ಇರಲಿಲ್ಲ. ತಮ್ಮಣ್ಣನ ಹಿಂದೆ ಹಾಕೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದ, ಆದರೆ ಯಾವುದೂ ಕೂಡ ಸಕ್ಸಸ್ ಆಗಿರಲಿಲ್ಲ. ಈ ಒಂದು ವಿಷಯದಲ್ಲಿ ಅಂದರೆ ಆರೋಗ್ಯದ ವಿಷಯದಲ್ಲಿ ತಮ್ಮಣ್ಣನ ಹಿಂದೆ ಹಾಕ್ಬಹುದಲ್ಲ ಅಂತ ಹೇಳ್ಬಿಟ್ಟು ಬಸವಯ್ಯನಿಗೆ ಖುಷಿ ಆಯಿತು. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ನಿಜವಾಗಿರ್ತಕ್ಕಂಥ ಭಾಗ್ಯ, ನಾವು ಕೇಳಿದ್ದೀವಿ ಅಲ್ವಾ. ತಮ್ಮನ್ನ ಹಾಡು ಬರಿಬೋದು ಅಲ್ವಾ, ಫೇಮಸ್ ಕವಿ ಅಂತ ಅನಿಸ್ಕೋಬಹುದು, ಆದರೆ ಆರೋಗ್ಯನೇ ಇಲ್ಲ ಅಂದರೆ ಅದು ತಗೊಂಡು ಏನು ಮಾಡೋಕ್ಕಿದೆ ಅಂತ ಹೇಳ್ಕೊಳ್ಳೋಕ್ಕೆ ಬಸವಯ್ಯನಿಗೆ ಒಂದು ದಾರಿಯಾಗಿ ಹೋಯಿತು. ಯು ಮೇ ಸಿಂಗ್, ಯು ಮೇ ರೈಟ್ ಬ್ಯಾಲೆಟ್ಸ್. ನೀನು ಹಾಡಬಹುದು, ಈ ಬ್ಯಾಲೆಟ್ಗಳನ್ನ ಬರೀಬಹುದು. ಬಟ್ ಇಫ್ ತಮ್ಮನ್ನ ಸ್ಟಾರ್ಟೆಡ್ ಸಫರಿಂಗ್ ಫ್ರಮ್ ಡಿಸೀಸ್, ಈ ಕಾಯಿಲೆಯಿಂದ, ಡಿಸೀಸ್ ಅಂದರೆ ಕಾಯಿಲೆ, ಈ ಕಾಯಿಲೆ ಬಂದು ಹುಷಾರು ತಪ್ಪಿ ನರಳ್ತಾ ಇದ್ರೆ ತಮ್ಮನ್ನ, ಈ ಹಾಡುಗಳು, ಈ ಕೀರ್ತಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಸವಯ್ಯನ ಹತ್ರ ತುಂಬ ಹೆಲ್ತ್ ಚೆನ್ನಾಗಿದೆ. ಹಾಗಾಗಿ ಬಸವಯ್ಯ ತಾನು ತಮ್ಮನಿಗಿಂತ ಗ್ರೇಟ್ ಅಂತ ಅಂದ್ಕೊಂಡ ಸಮಾಧಾನ ಮಾಡ್ಕೊಳ್ಳೋಕ್ಕೆ. ಶ್ಯೂರ್ಲಿ ಹಿಸ್ ಓನ್ ಸ್ಪಿರಿಟ್ಸ್ ವುಡ್ ಬಿ ರಿವೈವ್ಡ್. ಅಂದರೆ ಈ ತಮ್ಮನಿಗೆ ಕಾಯಿಲೆ ಬಂದದೆ, ಅವನು ಹುಷಾರು ತಪ್ಪಿದೆ ಅನ್ನುವಂಥ ಒಂದು ವಿಷಯನೇ ಈ ಬಸವಯ್ಯನಿಗೆ ಒಂದು ಸ್ಪಿರಿಟ್, ಒಂದು ಚೈತನ್ಯ ತಂದು ಕೊಟ್ಬಿಡತ್ತೆ. ಇವನೇನು ಡಲ್ ಆಗಿದ್ದಲ್ಲ, ಈ ತಮ್ಮನ ಜೊತೆಗೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ, ನನಗೆ ಅವನಥರ ಕವಿ ಆಗೋಕ್ಕಾಗಲ್ಲ ಅಂತ ಬಸವಯ್ಯನಿಗೆ ಡಿಸಪಾಯಿಂಟ್ಮೆಂಟ್, ನಿರಾಶೆ ಆಗಿತ್ತಲ್ಲ, ಇವಾಗ ಆರೋಗ್ಯ ವಿಷಯದಲ್ಲಿ ತಮ್ಮನನ್ನು ಹಿಂದೆ ಹಾಕ್ಬೋದಲ್ಲ ಅಂತ ಹೇಳಿಬಿಟ್ಟು ಅವನಲ್ಲಿರ್ತಕ್ಕಂಥ ಚೈತನ್ಯ ಮತ್ತೆ ಹುಟ್ಕೊಳ್ಳುತ್ತೆ. ತಮ್ಮನ್ನಾಸ್ ಡಿಸೀಸ್ ವಾಸ್ ಬಸವಯ್ಯಾಸ್ ಹೆಲ್ತ್. ತಮ್ಮನಿಗೆ ಎಷ್ಟು ಆರೋಗ್ಯ ಕೆಟ್ಟೋಗುತ್ತೋ ಬಸವಯ್ಯನ ಆರೋಗ್ಯ ಅಷ್ಟೇ ಸುಧಾರಿಸುತ್ತೆ. ಯಾಕೆ ಅಂತಂದರೆ ತಮ್ಮನ್ನ ಫೇಮಸ್ ಆದಂಗೆ ಬಸವಯ್ಯ ಒಂಥರ ಡಲ್ ಆಗ್ತಾ ಹೋಗಿದ್ದ. ಈಗ ತಮ್ಮನಿಗೆ ಹುಷಾರಿಲ್ಲ, ಆರೋಗ್ಯ ಚೆನ್ನಾಗಿಲ್ಲ ಅಂತಂದಾಗ ಬಸವಯ್ಯನಿಗೆ ಆರೋಗ್ಯ ಸ್ವಲ್ಪ ಸುಧಾರಿಸೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಖುಷಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾನು ತಮ್ಮನಿಗಿಂತ ಆರೋಗ್ಯ ವಿಷಯದಲ್ಲಿ ಮುಂದಿದ್ದೀನಲ್ವಾ ಅನ್ನೋಂಥ ಭಾವನೆ ಬಸವಯ್ಯನಲ್ಲಿ ಬೆಳಕ್ಕೆ ಸ್ಟಾರ್ಟ್ ಆಯಿತು. ಬಸವಯ್ಯ ಏನೇ ಮಾಡಿದರೂ ಕೂಡ ತಮ್ಮನನ್ನು ಹಿಂದೆ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಆರೋಗ್ಯದ ವಿಷಯ ಬಂದಾಗ ತಮ್ಮನ್ನ ಹಿಂದೆ ಬಿದ್ದು ಬಿಡ್ತಾನೆ. ಬಸವಯ್ಯನಿಗೆ ತುಂಬ ಖುಷಿಯಾಗಿಬಿಡ್ತದೆ. ಯಾಕೆ ಅಂದರೆ ಇವನು ತುಂಬ ಹೆಲ್ದಿ ಆಗಿದ್ದಾನೆ, ಸ್ಟ್ರಾಂಗ್ ಆಗಿದ್ದಾನೆ. ತಮ್ಮನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಕೇಳಿದ ತಕ್ಷಣ ಇವನಿಗೆ ಹೇಳ್ಕೊಂಡು ಓಡಾಡೋಕ್ಕೆ ಒಂದು ದಾರಿ ಆಯಿತು. ತಮ್ಮನ್ನ ಗ್ರೇಟ್ ಪೊಯೆಟ್ ಆದರೆ ಏನೋ, ಬ್ಯಾಲೆಟ್ಗಳು ಬರೆದ್ರೆ ಏನೋ, ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಅವನಂಥ ಜೀವನ ಅಂತ ಹೇಳ್ಕೊಂಡು ಬಸವಯ್ಯ ಓಡಾಡ್ತಾ ಇದ್ದ. ಹಾಗಂತೇಳಿ ತಮ್ಮನ್ನ ಸುಮ್ಮನೆ ಕೂತಿರ್ಲಿಲ್ಲ. ಬಸವಯ್ಯ ಖುಷಿಯಾಗಿ ಪಡೋದನ್ನು ನೋಡಿಬಿಟ್ಟು ತಮ್ಮನ್ನ ಮತ್ತೊಂದು ಪ್ಲಾನ್
ಪ್ಲ್ಯಾನ್ ಹುಡುಕ್ತಾ ಇದ್ದ. ಬಸವಯ್ಯನಿಗೆ ಹೇಗಾದರೂ ಬುದ್ಧಿ ಕಲಿಸ್ಬೇಕು, ಹೇಗಾದರೂ ಬಸವಯ್ಯನ ಹಿಂದೆ ಹಾಕ್ಬೇಕಂತ ಹೇಳ್ಬಿಟ್ಟು ತಮ್ಮನ್ನ ಏನು ಮಾಡ್ತಾನೆ ನೋಡಿ. ಹವೆವರ್ ಬೈ ದಿಸ್ ಟೈಮ್, ಇಷ್ಟೊತ್ತಿಗೆ ಬಸವಯ್ಯ ಖುಷಿಯಿಂದ ಓಡಾಡ್ತಾ ಇದ್ದ. ಅವಾಗ ಏನು ಮಾಡ್ತಾನೆ, ತಮ್ಮನ್ನ ಹ್ಯಾಡ್ ಥಾಟ್ ಆಫ್ ಯೆಟ್ ಎನದರ್ ಮೆಥಡ್ ಆಫ್ ಪನಿಷಿಂಗ್ ಬಸವಯ್ಯನ ಶಿಕ್ಷಿಸೋದಕ್ಕೆ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದ ತಮ್ಮನ್ನ. ಈಗ ಅವನು ಹುಡುಕೊಂಡಿರ್ತಕ್ಕಂಥ ದಾರಿ ಸ್ವಲ್ಪ ಡೇಂಜರಸ್. ಯಾಕೆ ಅಂದರೆ ಯಾವ ದಾರಿ ಕಂಡುಕೊಂಡಿದ್ದ ತಮ್ಮನ್ನ ನೋಡಿ, ದಟ್ ವಾಸ್ ಡೆತ್. ಈ ಸಾವಿನ ಮೂಲಕನೇ ಬಸವಯ್ಯನಿಗೆ ಶಿಕ್ಷೆ ಕೊಡಬೇಕು, ಬಸವಯ್ಯನಿಗೆ ಹಿಂದೆ ಹಾಕಬೇಕು ಅನ್ಕೊಂಡ. ಇಲ್ಲಿ ಡೆತ್ ಅಂದ ತಕ್ಷಣ ತಮ್ಮನ್ನ ಬಸವಯ್ಯನ ಮರ್ಡರ್ ಮಾಡೋಕ್ಕೆ ಪ್ಲಾನ್ ಮಾಡಿದ ಅಂತ ಅನ್ಕೋಬೇಡಿ. ಮುಂದೆ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಹೇಗೆ ಸಾವಿನ ಮೂಲಕ ತಮ್ಮನ್ನ ಬಸವಯ್ಯನ ವಿರುದ್ಧ ರಿವೆಂಜ್ ತಗೊಳ್ಳಕ್ಕೆ ರೆಡಿ ಆಗ್ತಾನೆ ಹೇಗೆ ಅನ್ನೋದು ತಮಗೆ ಮುಂದೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇಫ್ ಹಿ ಕಂಟಿನ್ಯೂಡ್ ಎಟ್ ದ ಲೆವೆಲ್ ಆಫ್ ದ ಬಾಡಿ, ಬಸವಯ್ಯ ವುಡ್ ಗೋ ಆನ್ ಆಫರಿಂಗ್ ಎ ಸ್ಟಿಪ್ ಕಾಂಪಿಟೇಷನ್. ಮುಂಚೆ ಕಣ್ಣಿಗೆ ಕಾಣುವ ವಸ್ತುಗಳಲ್ಲಿ ಕಾಂಪಿಟೇಷನ್ ಇತ್ತು, ಆಮೇಲೆ ಕಣ್ಣಿಗೆ ಕಾಣದ ವಸ್ತುಗಳು ಅಂದರೆ ಬ್ಯಾಲೆಟ್ಸ್ ವಿಷಯದಲ್ಲಿ ಕಾಂಪಿಟೇಷನ್ ಆಯಿತು. ಇವಾಗ ಬಾಡಿ ವಿಷಯದಲ್ಲಿ ಕಾಂಪಿಟೇಷನ್ ನಡೆದ, ಅಂದರೆ ಹೆಲ್ತ್ ವಿಷಯದಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಆರೋಗ್ಯ ಒಂದು ಚೆನ್ನಾಗಿಲ್ಲ, ಈ ಒಂದು ಚೆನ್ನಾಗಿಲ್ಲ. ಸೊ ಬಾಡಿ ವಿಷಯದಲ್ಲಿ ನಾವು ಕಾಂಪಿಟೇಷನ್ ಮಾಡೋಕ್ಕೆ ಹೋದರೆ ಬಸವಯ್ಯ ವುಡ್ ಗೋ ಆನ್ ಆಫರಿಂಗ್ ಎ ಸ್ಟಿಪ್ ಕಾಂಪಿಟೇಷನ್. ಬಸವಯ್ಯ ಸ್ಟ್ರಾಂಗ್ ಆಗಿದ್ದಾನೆ, ಹೆಲ್ದಿ ಆಗಿದ್ದಾನೆ, ತುಂಬ ಸ್ಟ್ರಾಂಗ್ ಆಗಿರುವಂಥ ಕಾಂಪಿಟೇಷನ್ ಕೊಡ್ತಾನೆ. ಅವನಿಗೆ ಹಿಂದೆ ಹಾಕೋದು ಸ್ವಲ್ಪ ಕಷ್ಟ ಅಂದ್ಕೊಂಡು ತಮ್ಮನ್ನ ಏನು ಮಾಡ್ತಾನೆ. ಬಟ್ ಇಫ್ ಹಿಸ್ ಸಾಂಗ್ ವಾಸ್ ಸಪ್ರೇಟೆಡ್ ಫ್ರಮ್ ಹಿಸ್ ಬಾಡಿ, ಈ ಹಾಡುಗಳನ್ನು ಅವನ ಬಾಡಿಯಿಂದ ಸಪ್ರೇಟ್ ಮಾಡಿದರೆ, ಅಂದರೆ ಇಲ್ಲಿ ತಮ್ಮನ್ನ ಯೋಚನೆ ಮಾಡಿರೋದು ಬಸವಯ್ಯನ ಸಾವಿನ ಬಗ್ಗೆ ಅಲ್ಲ, ತನ್ನ ಸಾವಿನ ಬಗ್ಗೆನೇ. ತಾನೇ ಸತ್ತೋಗ್ಬಿಟ್ರೆ, ತಾನು ಕವಿ ಅಂತ ಹೇಳಿಬಿಟ್ಟು ಫೇಮಸ್ ಆಗಿದ್ದಕ್ಕೆ ಬಸವಯ್ಯ ಎಷ್ಟು ಕಷ್ಟಪಡ್ತಾ ಇದ್ದಲ್ಲ, ಇವಾಗ ನನ್ನಿಂದ ಈ ಸಾಂಗ್ಸನ್ನು ಬೇರೆ ಮಾಡಿದರೆ, ನನ್ನ ಶರೀರದಿಂದ ಈ ಸಾಂಗ್ಗಳನ್ನು, ಈ ಬ್ಯಾಲೆಟ್ಗಳನ್ನ ಬೇರೆ ಮಾಡಿದರೆ, ಇಫ್ ದೇರ್ ವಾಸ್ ನೋ ರಿಲೇಷನ್ ಬಿಟ್ವೀನ್ ದ ಸಾಂಗ್ಸ್ ಆ್ಯಂಡ್ ಹೀಸ್ ಓನ್ ಫ್ಲೆಶ್ ಆ್ಯಂಡ್ ಬ್ಲಡ್, ತನಗೂ ಈ ಬ್ಯಾಲೆಟ್ಗಳಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಆದಮೇಲೆ, ಅಂದರೆ ಸತ್ತೋದ್ಮೇಲೆ, ದಿಸ್ ಈಸ್ ಹೌ ಹಿಸ್ ಥಾಟ್ ವೆಂಟ್ ಆನ್. ಅಂದರೆ ತಮ್ಮನ ಮನಸ್ಸಲ್ಲಿ ಈ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಬರ್ತಾ ಇದ್ವು. ಯಾವ ರೀತಿ ಭಾವನೆಗಳು ಅಂತಂದರೆ, ಈ ಸಾವಿನ ಮೂಲಕ ಬಸವಯ್ಯನ ವಿರುದ್ಧ ಸೇಡ್ ತೀರ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಹೇಗೆ ಪ್ಲ್ಯಾನ್ ಮಾಡಬೇಕು, ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿಕೊಳ್ತಾ ಇದ್ದ. ಇದೆಲ್ಲ ಬಸವಯ್ಯ ಮತ್ತು ತಮ್ಮನ ಕಥೆನ ಈ ಗಾರ್ಡ್ನರ್ ಆ ತೋಟದಲ್ಲಿರ್ತಕ್ಕಂಥ ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಆ ತೋಟದ ಓನರ್ ಹೆಂಡತಿಗೆ ಇದೆಲ್ಲ ಕತೆ ಹೇಳ್ತಾ ಇದ್ದಾನೆ. ಈಗ ಸ್ವಲ್ಪ ಕತೆ ಒಂದು ಹೇಳುವಂಥ ರೀತಿ ಸ್ವಲ್ಪ ಬದಲಾವಣೆ ಆಗುತ್ತೆ, ತಾವು ಅಬ್ಸರ್ವ್ ಮಾಡ್ಕೊಂಡು ಹೋಗಿ. ಇವಾಗ ಆ ತೋಟದ ಓನರ್ ಹೆಂಡತಿಗೆ ಹೇಳ್ತಾ ಇದ್ದಾನೆ, ದಟ್ ಈಸ್ ವೆನ್ ಐ ರಿಯಲೈಸ್ಡ್ ಹೌ ಸ್ಟ್ರೇಂಜ್ ಹ್ಯೂಮನ್ ನೇಚರ್ ಕ್ಯಾನ್ ಬಿ. ಆವಾಗಲೇ ನನಗೆ ಅರ್ಥ ಆಗಿದ್ದು, ಆವಾಗಲೇ ನಾನು ರಿಯಲೈಸ್ ಮಾಡ್ಕೊಂಡಿದ್ದು ಏನಂತಂದರೆ, ಈ ಮನುಷ್ಯನ ಸ್ವಭಾವ ಎಷ್ಟು ವಿಚಿತ್ರ. ಸ್ಟ್ರೇಂಜ್ ಹ್ಯೂಮನ್ ನೇಚರ್ ಕ್ಯಾನ್ ಬಿ, ಎಷ್ಟೊಂದು ವಿಚಿತ್ರ ಇರ್ತದೆ ಮನುಷ್ಯನ ಸ್ವಭಾವ ಅಂತ ಅರ್ಥ ಆಗಿದ್ದು ನನಗೆ ಆವಾಗಲೇ ಅಂತ ಹೇಳ್ತಾನೆ. ದ ಓಲ್ಡ್ ಮ್ಯಾನ್ ಬಿಗ್ಯಾನ್ ಹಿಸ್ ಎಕ್ಸ್ಪ್ಲನೇಷನ್ ಟು ದ ಓನರ್ಸ್ ವೈಫ್. ಆ ಓನರ್ಸ್ ಹೆಂಡತಿ ಏನು ಬಂದು ಕೂತ್ಕೊಂಡಿದ್ಲಲ್ಲ, ಏನೋ ಸಮಾಧಾನ ಆಗಬೇಕಾಗಿತ್ತು ಅವಳಿಗೆ. ಗಂಡನ ಜೀವನದ ಬಗ್ಗೆ ಯೋಚನೆ ಮಾಡಿ ಮಾಡಿ ಚಿಂತೆ ಆಗಿಬಿಟ್ಟಿತ್ತು. ಇವಾಗ ಅವಳಿಗೆ ಈ ಓಲ್ಡ್ ಮ್ಯಾನ್ ಹೇಳ್ತಾ ಇದ್ದಾನೆ, ಮ್ಯಾನ್ ನೀಡ್ಸ್ ವೆಲ್ತ್, ಎಜುಕೇಷನ್, ಆರ್ಟ್ ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಮನುಷ್ಯ ಜೀವನದಲ್ಲಿ ಬದುಕೋದಕ್ಕೆ ಇವೆಲ್ಲದರ ಅವಶ್ಯಕತೆ ಇದೆ. ಯಾವುದರ ಅವಶ್ಯಕತೆ ಇರ್ತದೆ ನೋಡಿ, ವೆಲ್ತ್ ಸಂಪತ್ತು ಇರಬೇಕು, ದುಡ್ಡು ಇರಬೇಕು, ಎಜುಕೇಷನ್ ಶಿಕ್ಷಣ ಇರಬೇಕು, ಆರ್ಟ್ ಕಲೆ ಇರಬೇಕು, ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಹೀಗೆ ಇನ್ನೂ ಬೇರೆ ಬೇರೆ ವಸ್ತುಗಳು ಜೀವನದಲ್ಲಿ ಅವಶ್ಯಕವಾಗಿರ್ತವೆ. ಅವೆಲ್ಲ ಇದ್ಬಿಟ್ರೆ ಆರಾಮಾಗಿ ಬದುಕ್ಬೋದು. ಇಷ್ಟೆಲ್ಲ ಇದ್ದವರು ಕೂಡ ನೆಮ್ಮದಿಯಾಗಿ ಬದುಕಕ್ಕೆ ಕೆಲವೊಂದು ಸರಿ ಸಾಧ್ಯ ಆಗ್ತಾ ಇರಲ್ಲ. ಯಾಕೆ ಅಂತಂದರೆ ನೋಡಿ, ಆ್ಯಂಡ್ ಯೆಟ್ ಹಿ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬಿಯರೇಬಲ್ ವೆಂಜ್ಫುಲ್ನೆಸ್. ಇವೆಲ್ಲ ಇದ್ರೂ ಕೂಡ ನೆಮ್ಮದಿಯಾಗಿ ಮನುಷ್ಯ ಬದುಕೋಕ್ಕಾಗಲ್ಲ. ಅವನ ಒಳಗೆ ಏನಿರ್ತದೆ ಅಂದರೆ ಅನ್ಬಿಯರೇಬಲ್ ವೆಂಜ್ಫುಲ್ನೆಸ್, ತಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಂದು ಹಗೆತನ ಇರ್ತದೆ, ಕಾಂಪಿಟೇಷನ್ ಇರ್ತದೆ. ಮತ್ತೊಬ್ಬರು ನೋಡಿದಾಗ ನನ್ನ ಹತ್ರ ಅದಿಲ್ವಲ್ಲ, ನಾನು ಅವ್ರ ಥರ ಆಗಬೇಕಲ್ಲ ಅನ್ನುವಂಥ ಒಂದು ಕಾಂಪಿಟೇಷನ್ ಅವನ ಒಳಗಡೆ ಇರ್ತದಲ್ಲ, ಅದೇ ಮನುಷ್ಯನಿಗೆ ಬದುಕೋದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ವಿದೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ವಿದೌಟ್ ಇಟ್ ಅಂತಂದರೆ ಇದೇನು ಅನ್ಬಿಯರೇಬಲ್ ವೆಂಜ್ಫುಲ್ನೆಸ್ ಇದೆಯಲ್ಲ, ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಕಾಂಪಿಟೇಷನ್. ಮತ್ತೊಬ್ಬರು ನೋಡಿದಾಗ ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಕೆಲವೊಂದು ಸರಿ. ಮತ್ತೊಬ್ಬರು ನೋಡಿದಾಗ ಅವ್ರು ನಮಗಿಂತ ಚೆನ್ನಾಗಿದ್ದಾರೆ, ನಮಗಿಂತ ಸ್ಟ್ರಾಂಗ್ ಆಗಿದ್ದಾರೆ, ನಮಗಿಂತ ಶ್ರೀಮಂತರಾಗಿದ್ದಾರೆ, ಅಥವಾ ನಮಗಿಂತ ಅವರು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥ ಭಾವನೆ ಇರ್ತದಲ್ಲ, ಅವಾಗ ನಮಗೆ ಬಗ್ಗೆ ನಾವೇ ಕೀಳರಿಮೆಯಾಗಿ ಕಂಡುಕೊಳ್ತೀವಿ. ನಾವು ಕೂಡ ಅವರು ಹಾಗೆ ಆಗಬೇಕು ಅಂತ ಕಾಂಪಿಟೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಇದೆಲ್ಲ ಜೀವನದ ಅವಿಭಾಜ್ಯ ಅಂಗ. ಇದಿಲ್ಲದೆ ಮನುಷ್ಯ ಬದುಕೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಕಾಮನ್ ಆಗಿ ಅನುಭವಿಸ್ಕೊಂಡಿರ್ತೀವಿ. ನಮಗೆ
ಅನಿಸ್ತಾ ಇರ್ತದೆ ಜೀವನದಲ್ಲಿ ನನಗೊಬ್ಬನಿಗೆ ಮಾತ್ರ ಕಷ್ಟ ಇದೆ, ನನ್ನ ಬಿಟ್ಟು ಉಳಿದವರೆಲ್ಲ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ, ಅವ್ರಿಗೆ ಯಾವುದೂ ಕೊರತೆಗಳಿಲ್ಲ, ಅವ್ರಿಗೆ ಯಾವುದೂ ಚಿಂತೆಗಳಿಲ್ಲ, ನನಗೆ ಎಲ್ಲ ಕಷ್ಟಗಳಿದ್ದಾವೆ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಪ್ರತಿಯೊಬ್ಬರಿಗೂ ಇದೇ ರೀತಿಯಾಗಿರ್ತಕ್ಕಂಥ ಭಾವನೆ ಇರ್ತದೆ. ಬಡವನಿಂದ ಹಿಡ್ಕೊಂಡು ಶ್ರೀಮಂತರವರೆಗೆ ಎಲ್ಲರೂ ಒಂದಿಲ್ಲ ಒಂದು ಕೊರತೆ ಇರ್ತದೆ, ಅವ್ರಿಗೆ ಒಂದಿಲ್ಲ ಒಂದು ಸಮಸ್ಯೆ ಇರ್ತದೆ, ಒಂದಿಲ್ಲ ಒಂದು ಯೋಚನೆಗಳು, ಟೆನ್ಷನ್ ಅನ್ನೋದು ಎಲ್ಲರಿಗೂ ಇದ್ದಿದ್ದೆ. ಆದರೂ ಕೂಡ ನಮ್ಗೆ ಅನಿಸ್ತಾ ಇರ್ತದೆ ಇದೆಲ್ಲ ಇರೋದು ನನಗೊಬ್ಬನಿಗೆ. ಹಾಗೆ ನಾವು ಜೀವನದಲ್ಲಿ ಕೆಲವೊಂದ್ಸರಿ ಜಿಗುಪ್ಸೆ ಮಾಡಿಕೊಂಡು ನನಗೆ ಬದುಕಕ್ಕೆ ಆಗ್ತಾ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಕ್ಕಂಥ ಕೇಸ್ಗಳನ್ನು ಕೂಡ ನೋಡಿದ್ದೀವಿ. ಆದರೆ ನಿಜ ವಾಸ್ತವ ಏನು ಅಂತಂದರೆ ಪ್ರತಿಯೊಬ್ಬರಿಗೂ ಈ ಸಮಸ್ಯೆಗಳು, ಪ್ರತಿಯೊಬ್ಬರಿಗೂ ಈ ಕೊರತೆಗಳು ಇವು ಜೀವನದ ಅವಿಭಾಜ್ಯ ಅಂಗ. ಇವಿಲ್ಲದೇ ನಾವು ಬದುಕೋದಕ್ಕೆ ಸಾಧ್ಯ ಆಗಲ್ಲ. ನಾವು ಬದುಕೋದಕ್ಕೆ ಒಂದು ಹುರುಪು, ಹುಮ್ಮಸ್ಸನ್ನು ತುಂಬತಕ್ಕಂಥವೇ ಇವು. ಮತ್ತೊಬ್ಬರು ನೋಡಿದಾಗ ನಾನು ಕೂಡ ಹಾಗಾಗಬೇಕು ಅಂತ ಕಾಂಪಿಟೇಟ್ ಮಾಡಿಕೊಂಡು ಕಷ್ಟಪಟ್ಟು ಪ್ರಯತ್ನಪಟ್ಟು ಮೇಲೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇವೇ ನಮಗೆ ಬದುಕೋದಕ್ಕೆ ಪ್ರೇರಣೆಯಾಗಿರ್ತವೆ. ಈ ಎಲ್ಲ ಮಾತುಗಳನ್ನು ತೋಟದಲ್ಲಿ ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಆ ವಯಸ್ಸಾಗಿರೋ ಗಾರ್ಡ್ನರ್ ಏನಿದ್ದಾನೆ ಆ ಪ್ಲಾಂಟೇಶನ್ ಓನರ್ ಹೆಂಡತಿಗೆ ಇದೆಲ್ಲ ಹೇಳ್ತಾ ಇದ್ದಾನೆ. ಇದೆಲ್ಲ ಕೇಳಿದಾಗ ಸ್ವಲ್ಪ ನಿಮಗೇನೋ ಎಲ್ಲೋ ಲಿಂಕ್ ಮಿಸ್ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ಬೋದು. ಅಲ್ಲಿ ಪಿ ಲಂಕೇಶ್ ಅವರು ಗಾರ್ಡ್ನರ್ ಕತೆ ಹೇಳ್ತಾ ಇದ್ದು, ಆ ಕಥೆನಲ್ಲಿ ಗಾರ್ಡ್ನರ್ ಓನರ್ ಹೆಂಡತಿಗೆ ತಮ್ಮಣ್ಣ ಬಸವಯ್ಯನ ಕತೆ ಹೇಳ್ತಾ ಇದ್ದ. ಆ ಕಥೆನೂ ಕೂಡ ಇನ್ಕಂಪ್ಲೀಟ್ ಆಯಿತು. ಮುಂದೆ ಏನಾಯಿತು ತಮ್ಮಣ್ಣ ಬಸವಯ್ಯನ ಕತೆ ಅಂತ ಗೊತ್ತಾಗಲಿಲ್ಲ. ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಇವಾಗ ಗಾರ್ಡ್ನರ್ ಬೇರೆ ಇನ್ನೇನೇನೋ ವಿಷಯ ಹೇಳ್ತಾ ಇದ್ದಾನೆ ಓನರ್ ಹೆಂಡತಿಗೆ ಅಂತ ಅನ್ನಿಸ್ಬೋದು. ಬಟ್ ಇವಾಗ ಮುಂದೆ ನಿಮ್ಗೆಲ್ಲರೂ ಕ್ಲಿಯರ್ ಆಗ್ತಾ ಹೋಗುತ್ತೆ ನೋಡಿ. ಮುಂದೆ ಹೇಳ್ತಾನೆ ಅವನು, ದಿಸ್ ಈಸ್ ನಾಟ್ ಎ ರಿಯಲ್ ಸ್ಟೋರಿ. ಅಂದರೆ ಇಲ್ಲಿವರೆಗೆ ಏನು ತಮ್ಮಣ್ಣ ಬಸವಯ್ಯನ ಕತೆ ಹೇಳ್ಕೊಂಡು ಬಂದಲ್ಲ ಗಾರ್ಡ್ನರ್, ಇವಾಗ ಹೇಳ್ತಾ ಇದ್ದಾನೆ ಇದು ನಿಜವಾಗಿರ್ತಕ್ಕಂಥ ಕತೆ ಅಲ್ಲ, ಇದು ಓನ್ಲಿ ವಾಟ್ ಐ ಹ್ಯಾವ್ ಹರ್ಡ್ ಸಮ್ವೇರ್. ನಾನು ಇದೆಲ್ಲೋ ಏನೋ ಕೇಳಿದ್ದೆ, ಅದನ್ನು ನಿಮಗೆ ಹೇಳಿದೆ ಅಷ್ಟೇ. ಯು ಮೇ ನೋ ದಟ್ ಐ ಸಬ್ಸ್ಕ್ರೈಬ್ ಟು ಡೈಲಿ. ಇಲ್ಲಿ ಡೈಲಿ ಅಂತಂದರೆ ಪ್ರತಿದಿನ ಅಂತಲ್ಲ, ಈ ನ್ಯೂಸ್ ಪೇಪರ್ಗಳು ಇರ್ತಾವಲ್ಲ ಅವಕ್ಕೆ ಡೈಲಿ ಅಂತ ಕರೀತಾರೆ. ನಾನು ಅವಾಗ ನ್ಯೂಸ್ ಪೇಪರ್ ಓದ್ತಾ ಇರ್ತೀನಲ್ವಾ, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ, ಚಂದಾದಾರ ಆಗಿದ್ದೀನಲ್ವ ನ್ಯೂಸ್ ಪೇಪರ್ಗೆ. ಆ ಓದೋದ್ರಿಂದ ಇದೆಲ್ಲೋ ಕೇಳಿದ್ದೆ, ನ್ಯೂಸ್ ಪೇಪರಲ್ಲಿ ಕೇಳ್ದಂಗೆ ಅನಿಸ್ತು, ಆ ಕಥೆನ ನಾನು ನಿಮ್ಮ ಮುಂದೆ ಹೇಳಿದೆ. ಆದರೆ ಇದು ನಿಜವಾಗಿರ್ತಕ್ಕಂಥ ಕಥೆ ಅಲ್ಲ. ಟು ಯು, ನಿಮಗೆ ನಾನು ಯಾರು ಅಂತಂದರೆ ಐ ಆಮ್ ಜಸ್ಟ್ ಎನ್ ಓಲ್ಡ್ ಮ್ಯಾನ್. ನಾನೊಬ್ಬ ಕೇವಲ ಒಬ್ಬ ವಯಸ್ಸಾಗಿರೋ ಮನುಷ್ಯ ಅಷ್ಟೇ. ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್, ಸ್ವಲ್ಪ ವಯಸ್ಸು ಆದಮೇಲೆ ಮನುಷ್ಯನಿಗೆ ಏನಾಗುತ್ತೆ ಅಂತಂದರೆ ಮ್ಯಾನ್ ಲೂಸಸ್ ಹಿಸ್ ನೇಮ್. ಇಲ್ಲಿ 1 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ, ವೆನ್ ಮ್ಯಾನ್ ಲೂಸಸ್ ಹಿಸ್ ನೇಮ್ ಅಂತ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಯಾವಾಗ ಮನುಷ್ಯ ತನ್ನ ಹೆಸರನ್ನು ಕಳ್ಕೊಳ್ತಾನೆ ಅಂತಂದರೆ ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್ ಅಲ್ವಾ. ನಿಮಗೆ ಚಿಕ್ಕವರಿದ್ದಾಗ ಇವಾಗೆಲ್ಲ ನಿಮ್ಮನ್ನು ಹೆಸರು ಹಿಡ್ಕೊಂಡು ಕರೀತಾರೆ ಅಲ್ವಾ, ಎಲ್ಲರೂ ಕೂಡ ನಿಮ್ಮ ಹೆಸರಿಂದನೇ ನಿಮ್ಮನ್ನು ಕರಿತಾ ಇರ್ತಾರೆ. ಆದರೆ ವಯಸ್ಸಾದ್ಮೇಲೆ ನೋಡಿ, ನಿಮಗೆ ಮದುವೆ ಆಯಿತು ಅಂತಂದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಅಮ್ಮ ಅಪ್ಪ ಅಂತ ಕರೀತಾರೆ, ನಿಮ್ಮ ಹೆಸರು ಬಿಟ್ಟು ಹೋಗ್ಬಿಡ್ತದೆ. ಆಮೇಲೆ ನಿಮಗೆ ಮೊಮ್ಮಕ್ಕಳೆಲ್ಲ ಆದರು ಅಂತಂದರೆ ಅವರು ಅಜ್ಜಿ ತಾತ ಅಂತ ಕರೀತಾರೆ ಹೊರತು ನಿಮ್ಮ ಹೆಸರು ಬಿಟ್ಟು ಹೋಗ್ಬಿಡ್ತದೆ. ಅದಕ್ಕೆ ಅವನಿಲ್ಲಿ ಹೇಳ್ತಾ ಇದ್ದಾನೆ, ಆಫ್ಟರ್ ಪರ್ಟಿಕ್ಯುಲರ್ ಏಜ್ ಮ್ಯಾನ್ ಲೂಸಸ್ ಹಿಸ್ ನೇಮ್. ತನ್ನ ಹೆಸರು ಕಳ್ಕೊಂಡು ಬಿಡ್ತಾನೆ. ಅವಾಗ ಹೀಸ್ ಏಜ್ ಬಿಕಮ್ಸ್ ಇಂಪಾರ್ಟೆಂಟ್. ಅವನು ವಯಸ್ಸು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಅವನ ಹೆಸರು ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಆ್ಯಂಡ್ ಹಿಸ್ ನೇಮ್ ವ್ಯಾನಿಷಸ್ ಇನ್ ಟು ಥಿನ್ ಏರ್. ಅವನ ಹೆಸರು ಗಾಳಿನಲ್ಲಿ ಮಾಯವಾಗಿ ಹೋಗಿಬಿಡ್ತದೆ. ಈ ಎಲ್ಲ ಮಾತು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಈ ಪಾಠದ ಆರಂಭದಿಂದ ನಾವು ನೋಡ್ಕೊಂಡ್ಬಂದ್ವಿ. ಒಬ್ಬ ವಯಸ್ಸಾಗಿರೋ ಗಾರ್ಡ್ನರ್ ತೆಂಗಿನ ತೋಟಕ್ಕೆ ಬಂದ, ಆ ಮುದುಕ ಆ ವಯಸ್ಸಾಗಿದೆ ಗಾರ್ಡ್ನರ್ ಅಂತ ಹೇಳ್ಕೊಂಡು ಬಂದ್ವಿ. ಅವನ ಹೆಸರೇ ನಮಗೆ ಗೊತ್ತಿಲ್ಲ. ಆ ತೋಟದ ಓನರು ಕೂಡ ಕೆಲಸಕ್ಕೆ ಇಟ್ಕೊಂಡ ಮುದುಕ ಅಂತ ಹೇಳ್ಬಿಟ್ಟು, ಗಾರ್ಡ್ನರ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿವರೆಗೆ ಗಾರ್ಡ್ನರ್ ಇದಾನಲ್ಲ, ತೋಟದಲ್ಲಿ ಕೆಲಸ ಮಾಡಕ್ಕೆ ಬಂದಿರತಕ್ಕಂಥ ಮುದುಕ, ಅವನ ಹೆಸರು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಈ ಮಾತು ಹೇಳ್ತಾ ಇದ್ದಾನೆ, ಐ ಆಮ್ ಓನ್ಲಿ ಎ ಓಲ್ಡ್ ಮ್ಯಾನ್ ಅಲ್ವಾ. ನಾನು ವಯಸ್ಸಾಗಿರೋ ಮನುಷ್ಯ ಅಷ್ಟೇ. ವಯಸ್ಸಾದಂಗೆ ಹೆಸರು ಇಂಪಾರ್ಟೆಂಟ್ ಆಗಲ್ಲ, ಅವನ ಏಜ್ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಹೇಳ್ತಾನೆ ನೋಡಿ, ನೌ ಐ ಆಮ್ ಎನ್ ಓಲ್ಡ್ ಮ್ಯಾನ್ ಇನ್ ದಿಸ್ ಗಾರ್ಡನ್. ನಾನು ಇವಾಗ ಕೇವಲ ಒಬ್ಬ ವಯಸ್ಸಾಗಿರೋ ಮುದುಕ ವ್ಯಕ್ತಿ, ಈ ಗಾರ್ಡನಲ್ಲಿ ಕೆಲಸ ಮಾಡೋ ವ್ಯಕ್ತಿ. ಯುವರ್ ಸರ್ವೆಂಟ್, ನಿಮಗೆ ಸೇವಕ ಆಗಿದ್ದೀನಿ. ಐ ಆಮ್ ಆಲ್ಸೋ ದ ಪರ್ಸನ್ ಹೂ ರೀಡ್ಸ್ ದ ನ್ಯೂಸ್ ಪೇಪರ್. ನಾನು ಯಾರು ಅಂತಂದರೆ ಆ ನ್ಯೂಸ್ ಪೇಪರ್ ಓದುವಂಥ ವ್ಯಕ್ತಿ. ನಾನೊಬ್ಬ ಸರ್ವೆಂಟ್. ಆ್ಯಂಡ್ ಲುಕ್ಸ್ ಆಫ್ಟರ್ ದ ಗಾರ್ಡನ್ ಪ್ರಾಪರ್ಲಿ. ಈ ತೋಟವನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಅಲ್ವಾ. ನಾವು ಇದೇ ಹೆಸರಿಂದ ಕರಿತಾ ಇರ್ತೀವಿ, ಓಲ್ಡ್ ಮ್ಯಾನ್, ಗಾರ್ಡ್ನರ್, ದ ಪರ್ಸನ್ ಹೂ ರೀಡ್ಸ್ ನ್ಯೂಸ್ ಪೇಪರ್, ಸರ್ವೆಂಟ್. ಈ ಹೆಸರುಗಳಿಂದನೇ ಆ ಮುದುಕನ್ನು ಕರಿತಾ ಇದ್ವಿ ಹೊರತು ಇಲ್ಲಿವರೆಗೆ ಪಾಠದಲ್ಲೂ ಕೂಡ ಅವನ ಹೆಸರನ್ನು ನಾವು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಯಾರು ಕೂಡ ಅವನ ಹೆಸರಿನ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗಿಲ್ಲ. ಈಗ ಅವ್ರ ದೃಷ್ಟಿಯಲ್ಲಿ ಅವನು ಯಾರು ಓಲ್ಡ್ ಮ್ಯಾನ್ ಅಂತಂದರೆ ಗಾರ್ಡ್ನರ್, ಸರ್ವೆಂಟ್, ನ್ಯೂಸ್ ಪೇಪರ್ ಓದೋನು, ತೋಟ ನೋಡ್ಕೊಳ್ಳೋನು. ಸೊ ಹಾಗಾಗಿ ಹೆಸರು ಅನ್ನೋದೇ ಇಲ್ಲ. ಮುಂದೆ ಹೇಳ್ತಾನೆ ನೋಡಿ, ಐ ಕನ್ಸೀವ್ಡ್ ದ ಸ್ಟೋರಿ ಆಫ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಇಲ್ಲಿವರೆಗೆ ಗಾರ್ಡ್ನರ್ ಏನು ತಮ್ಮಣ್ಣ ಬಸವಯ್ಯನ ಕತೆ ಹೇಳ್ಕೊಂಡು ಬಂದಿದ್ದಲ್ಲ, ಈ ಕತೆ ಇವನು ಯಾವಾಗ ಗ್ರಹಿಸಿದ, ಯಾವಾಗ ಇವನ ಕಲ್ಪನೆಗೆ ಬಂತು ಅಂತ ಹೇಳ್ತದಾನೆ. ವೆನ್ ಆಲ್ ಆಫ್ ಎ ಸಡನ್ ರಷ್ಯಾ ಟೋಲ್ಡ್ ಅಮೇರಿಕಾ. ಈ ರಷ್ಯಾ ಮತ್ತು ಅಮೇರಿಕಾ ಬದ್ಧ ವೈರಿಗಳು. ಒಬ್ಬರನ್ನ ಕಂಡ್ರೆ ಅವರಿಗೆ ಮತ್ತೊಬ್ಬರಿಗೆ ಆಗ್ತಾ ಇರಲ್ಲ. ಅಂಥ ವೈರತ್ವದಲ್ಲಿರ್ತಕ್ಕಂಥ ರಷ್ಯಾ ಅಮೇರಿಕಾಗೆ ಹೇಳ್ತಂತೆ, ಐ ಆಮ್ ನಾಟ್ ಯುವರ್ ಎನಿಮಿ.
ನಾನು ನಿನ್ನ ಶತ್ರು ಅಲ್ಲ, ಐ ಶಾಲ್ ನಾಟ್ ವೇಜ್ ಎ ವಾರ್ ಎಗೇನೆಸ್ಟ್ ಯು. ನೀನು ನನ್ನ ಶತ್ರು ಅಲ್ಲ ಅಂತಂದಮೇಲೆ ನಾನು ನಿನ್ನ ಮೇಲೆ ಯುದ್ಧ ಕೂಡ ಮಾಡೋಕ್ಕೆ ಬರಲ್ಲ ಅಂತ ರಷ್ಯಾ ಅಮೇರಿಕಾಕ್ಕೆ ಹೇಳ್ತಂತೆ. ಈ ಮಾತು ಕೇಳಿದಾಗ ಅಮೇರಿಕಾ ಹೇಗೆ ರಿಯಾಕ್ಟ್ ಮಾಡಿರ್ಬೋದು ನೋಡಿ. ವಾಟ್ ಮಸ್ಟ್ ಹ್ಯಾವ್ ಬಿನ್ ದ ರಿಯಾಕ್ಷನ್ ಆಫ್ ಅಮೇರಿಕಾ, ದ ಸ್ವೋರ್ನ್ ಎನಿಮಿ ಆಫ್ ರಷ್ಯಾ, ಟು ದಿಸ್ ಡಿಕ್ಲರೇಷನ್. ರಷ್ಯಾ ಈ ಥರ ಡಿಕ್ಲೇರ್ ಮಾಡಿದಾಗ, ನೀ ನನ್ನ ವೈರಿ ಅಲ್ಲ, ನಾನು ನಿಮ್ಮ ಮೇಲೆ ಯುದ್ಧ ಮಾಡಲ್ಲ ಅಂತ ಡಿಕ್ಲೇರ್ ಮಾಡಿದಾಗ ಅದರ ಬದ್ಧ ವೈರಿಯಾಗಿರ್ತಕ್ಕಂಥ ಅಮೇರಿಕಾ ಹೇಗೆ ರಿಯಾಕ್ಟ್ ಮಾಡಿರ್ಬೋದು ನೋಡಿ. ಪ್ರಾಬೆಬಲಿ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಎಗೋನಿ ಆ್ಯಂಡ್ ಬೋರ್ಡಮ್ ಆಫ್ ಅಮೇರಿಕಾ. ಆ ಓನರ್ ಹೆಂಡತಿಗೆ ಹೇಳ್ತಾನೆ, ಬಹುಶಃ ಪ್ರಾಬೆಬಲಿ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್, ನಿಮಗೆ ಅರ್ಥ ಆಗಲ್ಲ ಬಿಡಿ, ದ ಎಗೋನಿ ಆ್ಯಂಡ್ ಬೋರ್ಡಮ್ ಆಫ್ ಅಮೇರಿಕಾ. ರಷ್ಯಾ ಈ ಥರ ಹೇಳಿದಾಗ, ನಾನು ನಿನ್ನ ಮೇಲೆ ಯುದ್ಧ ಮಾಡಲ್ಲ, ನೀ ನನ್ನ ಶತ್ರು ಅಲ್ಲ ಅಂತ ಹೇಳಿದಾಗ ಅಮೇರಿಕಾಗಿರ್ತಕ್ಕಂಥ ಎಗೋನಿ, ಸಂಕಟ ಮತ್ತು ಬೋರ್ಡಮ್, ಅದಕ್ಕೆ ಎಷ್ಟು ಬೋರ್ ಆಗಿರ್ಬೋದು ಅಮೇರಿಕಾಕ್ಕೆ. ಒನ್ಸ್ ಇಟ್ ನ್ಯೂ ರಷ್ಯಾ ವಾಸ್ ನೋ ಮೋರ್ ಆನ್ ಎನಿಮಿ. ರಷ್ಯಾ ಇನ್ನು ಮುಂದೆ ನಮ್ಮ ಶತ್ರು ಅಲ್ಲ ಅಂತ ಅಂದ್ಕೊಂಡಾಗ ಅಮೇರಿಕಾ ಖುಷಿ ಆಗಲ್ಲ, ಅದ್ರ ಬದಲಾಗಿ ಸಂಕಟ ಆಗುತ್ತೆ, ಅದ್ರ ಬದಲಾಗಿ ಬೋರ್ ಆಗುತ್ತೆ. ಯಾಕೆ ಅಂತ ನಿಮ್ಗೆ ಅನ್ಕೋಬಹುದು. ಒಂದು ದೇಶ ಮತ್ತೊಂದು ದೇಶದ ಮಧ್ಯಕ್ಕೆ ಯಾವಾಗೂ ಕಾಂಪಿಟೇಷನ್ ಅನ್ನೋದು ನಡೀತಾನೆ ಇರ್ತದೆ. ಇವರು ಒಂದು ಹೊಸ ಟೆಕ್ನಾಲಜಿನ ಕಂಡುಹಿಡಿದ್ರೆ ಬೇರೆ ದೇಶದವರು ಇನ್ನೂ ಅಡ್ವಾನ್ಸ್ಡ್ ಆಗಿರೋ ಟೆಕ್ನಾಲಜಿನ ಕಂಡುಹಿಡಿತಾರೆ. ಇವರು ಒಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿಕೊಂಡ್ರೆ ಅವ್ರು ಇದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥ ಇಂಡಸ್ಟ್ರಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಕಾಂಪಿಟೇಷನ್ ಕಾಮನ್ ಆಗಿರ್ತದೆ. ಆದರೆ ಅಮೇರಿಕಾ ಮತ್ತು ರಷ್ಯಾಗಳು ಬದ್ಧ ವೈರಿಗಳಾಗಿರೋದ್ರಿಂದ ಅವ್ರ ಪ್ರಿಪ್ರೇಷನ್ ಇನ್ನೂ ಕೂಡ ಜಾಸ್ತಿ ಇರ್ತದೆ. ಯಾಕೆಂದರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಲ್ಲ. ರಷ್ಯಾ ಯಾವಾಗಾದರೂ ತನ್ನ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಮೇರಿಕಾ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಿಪರೇಷನ್ನ ಮಾಡ್ಕೊಂಡು ಕೂತ್ಕೊಂಡಿರ್ತದೆ, ತನ್ನ ತಯಾರಿನಲ್ಲಿರ್ತದೆ. ಈಗ ಸಡನ್ ಆಗಿ ರಷ್ಯಾ ನಾನು ನಿನ್ನ ವೈರಿ ಅಲ್ಲ, ನಾನು ನಿನ್ನ ಮೇಲೆ ಯುದ್ಧನೇ ಮಾಡಲ್ಲ ಅಂತ ಹೇಳಿದಾಗ ಅಮೇರಿಕಾಗೆ ಬೇಜಾರಾಗಿ ಹೋಗ್ಬಿಡ್ತದೆ. ಯಾಕೆ ಅಂತಂದರೆ ಇಷ್ಟೊಂದೆಲ್ಲ ತಯಾರಿ ಮಾಡ್ಕೊಂಡು ಕೂತಿತ್ತಲ್ಲ, ಇದೆಲ್ಲ ವೇಸ್ಟ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಎ ನೇಷನ್ ಇಸ್ ಕೆಪೇಬಲ್ ಆಫ್ ವಿತ್ ಸ್ಟ್ಯಾಂಡಿಂಗ್ ಸ್ಟ್ರೇನ್ಸ್ ಲೈಕ್ ದಿಸ್. ರಷ್ಯಾ ಈ ಥರ ನನ್ನ ಮೇಲೆ ಯುದ್ಧ ಮಾಡೋಕ್ಕೆ ಬರಲ್ಲ ಅಂದಾಗ ಅಮೇರಿಕಾಕ್ಕೆ ಏನೋ ಒಂದು ನೋವು, ಸಂಕಟ ಆಗುತ್ತೆ. ಅದೊಂದು ದೇಶ ಹೇಗಾದರೂ ತಡ್ಕೋಬಹುದು, ಬಟ್ ಎ ಹ್ಯೂಮನ್ ಬೀಯಿಂಗ್ ಕೆನಾಟ್. ಮನುಷ್ಯ ಈ ರೀತಿಯಾಗಿರ್ತಕ್ಕಂಥ ಸಂಕಟಗಳನ್ನು ತಡ್ಕೊಳಕ್ಕಾಗೋದೇ ಇಲ್ಲ. ಇಲ್ಲಿವರೆಗೆ ತಮ್ಮನ್ನ ಮತ್ತೆ ಬಸವಯ್ಯನ ಕತೆ ಹೇಳ್ತಾ ಬರ್ತಾ ಇದ್ದ ಈ ಗಾರ್ಡ್ನರ್ ಮಧ್ಯಕ್ಕೇನೆ ಸ್ಟಾಪ್ ಮಾಡಿಬಿಟ್ಟು ಏನೋ ರಷ್ಯಾ ಬಗ್ಗೆ, ಅಮೇರಿಕಾ ಬಗ್ಗೆ ಏನೋ ಹೇಳ್ಕೊಂಬಂದ. ಈ ತಮ್ಮನ್ನ ಬಸವಯ್ಯನ ಕತೆ ಏನಾಯಿತು, ಆ ಕಥೆನಲ್ಲಿ ಮುಂದೆ ಏನು ನಡೀತದೆ ಅನ್ನುವಂಥ ಕ್ಯೂರಿಯಾಸಿಟಿ ನಿಮಗಿರ್ತದೆ. ಅದಕ್ಕೆಲ್ಲ ಉತ್ತರ ಇವಾಗ ಸಿಗ್ತಾ ಹೋಗುತ್ತೆ ನೋಡಿ. ಈ ಗಾರ್ಡ್ನರ್ ಆ ವಯಸ್ಸಾಗಿರೋ ಮುದುಕ ಆ ಓನರ್ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಐ ಸಫರ್ಡ್ ಎ ಸಿಮಿಲರ್ ಫೇಟ್. ಈ ಬಸವಯ್ಯ ಮತ್ತು ತಮ್ಮಣ್ಣನ ಕಥೆನಲ್ಲಿ, ಈ ರಷ್ಯಾ ಮತ್ತು ಅಮೇರಿಕಾ ಕಥೆನಲ್ಲಿ ಏನು ನಡೀತಲ್ಲ, ಇಂಥದೇ ಹಣೆ ಬರನ. ಈ ಫೇಟ್ ಅಂತಂದರೆ ಹಣೆ ಬರ. ಇಂಥದ್ದೇ ನನ್ನ ಜೀವನದಲ್ಲಿ ಕೂಡ ನಾನು ಅನುಭವಿಸ್ಬಿಟ್ಟೆ. ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡಿಸ್ಟ್ರಾಯ್ ಬಸವಯ್ಯ. ನಾನು ಅಂದ್ಕೊಂಡೆ ನನ್ನ ಸಾವೇ ಬಸವಯ್ಯನನ್ನ ನಾಶ ಮಾಡಿಬಿಡುತ್ತೆ. ಇಲ್ಲಿವರೆಗೆ ನೆನ್ಪು ಮಾಡ್ಕೊಳ್ಳಿ ನೀವು, ತಮ್ಮನ್ನ ಮತ್ತೆ ಬಸವಯ್ಯನ ಕತೆ ಹೇಳ್ತಾ ಇದ್ದ. ಈ ತಮ್ಮನ್ನ ಅಂತ ಹೇಳೋ ಜಾಗದಲ್ಲಿ ಇವಾಗ ಈ ಗಾರ್ಡ್ನರ್ ಐ ಅನ್ನೋ ಪದನ ಬಳಸ್ತಾ ಇದ್ದಾನೆ, ಅಂದರೆ ನಾನು ಅಂತ ಹೇಳ್ತಾ ಇದ್ದಾನೆ. ಇವಾಗ ನಿಮ್ಗೆ ಅರ್ಥ ಆಗಿರಬೇಕು, ಇಲ್ಲಿವರೆಗೆ ಅವನೇನು ತಮ್ಮನ್ನ ಬಸವಯ್ಯನ ಕತೆ ಹೇಳ್ಕೊಂಬಂದಲ್ಲ, ಆ ಕಥೆನಲ್ಲಿ ಬರ್ತಕ್ಕಂಥ ತಮ್ಮನ್ನ ಬೇರೆ ಯಾರು ಅಲ್ಲ, ಈ ಗಾರ್ಡ್ನರೇ. ಈ ಗಾರ್ಡ್ನರ್ ಹೆಸರು ತಮ್ಮನ್ನ ತನ್ನದೇ ಸ್ಟೋರಿ ಹೇಳ್ಕೊಂಡ್ ಬರ್ತಾ ಇದ್ದ. ಇವಾಗ ಹೇಳ್ತಾ ಇದ್ದ ನೋಡಿ, ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡಿಸ್ಟ್ರಾಯ್ ಬಸವಯ್ಯ. ನಾನು ಸತ್ತೋದ್ರೆ ಆ ಸಾವೇ ಬಸವಯ್ಯನನ್ನ ನಾಶ ಮಾಡುತ್ತೆ ಅಂತ ನಾನು ಯೋಚನೆ ಮಾಡಿದೆ. ಐ ಗೇವ್ ಅಪ್ ಎವ್ರಿಥಿಂಗ್. ಎಲ್ಲವನ್ನ ಬಿಟ್ಬಿಟ್ಟೆ. ಮನೆ ಇತ್ತು, ಜಮೀನಿತ್ತು, ಕವಿ ಅಂತ ಹೇಳ್ಬಿಟ್ಟು ಹೆಸರಿತ್ತು, ಎಷ್ಟೋ ಜನ ನನ್ನ ಫಾಲೋವರ್ಸ್ ಇದ್ರು, ಎಲ್ಲನೂ ಬಿಟ್ಬಿಟ್ಟು ಏನು ಮಾಡಿದೆ, ಆ್ಯಂಡ್ ಸ್ಟಾರ್ಟೆಡ್ ಆಫ್. ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ಊರು ಬಿಟ್ಟೆ, ಜನ ಬಿಟ್ಟೆ, ಎಲ್ಲವನ್ನ ತ್ಯಾಗ ಮಾಡಿ ಅಲ್ಲಿಂದ ಬಿಟ್ಟು ಬಂದ್ಬಿಟ್ಟೆ. ಬಿಟ್ಟು ಬಂದ್ಮೇಲೆ ಏನಾಯ್ತು ನೋಡಿ, ಎ ಫ್ಯೂ ಡೇಸ್ ಆಫ್ಟರ್ ಐ ಲೆಫ್ಟ್. ತಮ್ಮನ್ನ ಆ ಊರಲ್ಲಿ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಬಿಟ್ಟು ಅಲ್ಲಿಂದ ಹೊರಟು ಬಂದ್ಬಿಟ್ನಲ್ಲ, ಬಂದ್ಮೇಲೆ ಏನಾಗುತ್ತೆ ನೋಡಿ, ಆ ಊರಲ್ಲಿ ಬಸವಯ್ಯ ಪಾಸ್ಡ್ ಅವೇ. ಬಸವಯ್ಯ ಸ್ವಲ್ಪ ದಿನದಲ್ಲಿ ಸತ್ತೋಗ್ಬಿಟ್ಟ. ಹಿ ಹ್ಯಾಡ್ ನೋ ಮೋರ್ ರೀಸನ್ ಟು ಲಿವ್. ಯಾಕೆ ಸತ್ತೋದ ಬಸವಯ್ಯ ಅಂತಂದ್ರೆ ಅವನಿಗೆ ಬದುಕೋದಕ್ಕೆ ಏನೋ ಒಂದು ಕಾರಣನೇ ಇರಲಿಲ್ಲ. ಅಂತಂದ್ರೆ ಈ ತಮ್ಮನ್ನ ಯಾವುದೇ ಕಾರಣಕ್ಕೂ ನಾನು ಮುಂದೆ ಹೋಗಕ್ಕೆ ಬಿಡಬಾರ್ದು, ಅವನು ಹಿಂದೆ ಹಾಕ್ಬೇಕು, ಅವನು ಯಾವತ್ತು ಓವರ್ಟೇಕ್ ಮಾಡಬೇಕು ಅಂತಕ್ಕಂಥ ಕಾಂಪಿಟೇಷನ್ ಚಾಲೆಂಜ್ ಏನಿತ್ತಲ್ಲ, ಇದೇ ಒಂದು ಕಾರಣ ಬಸವಯ್ಯನಿಗೆ ಜೀವಂತವಾಗಿಟ್ಟಿತ್ತು. ಹಾಗೆ ನಮ್ಮ ಲೈಫಲ್ಲಿ ಈ ಚಾಲೆಂಜ್ಗಳು ಇರಬೇಕು, ಕಷ್ಟ ಇರಬೇಕು, ಈ ಸೋಲ್ ಅನ್ನೋದಿರಬೇಕು, ಇವೇ ನಮಗೆ ಬದುಕಿಸೋದಕ್ಕೆ ಕಾರಣ ಆಗಿರ್ತವೆ. ಮೈ ನೇಮ್ ಈಸ್ ತಮ್ಮನ್ನ. ಇವಾಗ ಹೇಳ್ತಾ ಇದ್ದಾನೆ, ಆ ತಮ್ಮನ್ನ ಬೇರೆ ಯಾರು ಅಲ್ಲ, ನಾನೇ ಅದು. ನನ್ನ ಹೆಸರೇ ತಮ್ಮನ್ನ. ಆಫ್ಟರ್ ಹಿಸ್ ಡೆತ್, ಅಂದರೆ ಬಸವಯ್ಯ ಸತ್ತೋದ್ಮೇಲೆ, ಐ ಫಾರ್ಗಾಟ್ ಆಲ್ ಮೈ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ಸ್. ಈ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ಸನ್ನು ಬರೆದ್ಬಿಟ್ಟು ದೊಡ್ಡ ಕವಿ ಅಂತ ಅನಿಸ್ಕೊಂಡಿದ್ದಲ್ಲ ತಮ್ಮನ್ನ. ಏನಕ್ಕಾಗಿ ಅವನೆಲ್ಲ ಮಾಡಿದ್ದ ಅಂತಂದರೆ ಬಸವಯ್ಯನನ್ನು ಹಿಂದೆ ಹಾಕೋದಕ್ಕೋಸ್ಕರವಾಗಿ ಇವನು ಬ್ಯಾಲೆಡ್ಸ್ ಎಲ್ಲ ಬರಿತಾ ಇದ್ದ. ಇವಾಗ ಬಸವಯ್ಯನೇ ಸತ್ತೋಗಿದ್ದಾನೆ ಅಂತಂದಮೇಲೆ ಆ ಹಾಡುಗಳನ್ನ, ಬ್ಯಾಲೆಡ್ಸನ್ನು ಎಲ್ಲ ಕೂಡ ಇವನು ಕೂಡ ಬಿಟ್ಬಿಡ್ತಾನೆ. ಐ ಹೂ ವಾಸ್ ಒನ್ಸ್ ಫೇಮಸ್. ಒಂದು ಕಾಲದಲ್ಲಿ ನಾನು ಎಷ್ಟೊಂದು ಫೇಮಸ್ ಆಗಿದೆ, ದೊಡ್ಡ ಕವಿ, ದ ಬೆಸ್ಟ್ ಪೊಯೆಟ್ ಅನ್ನೋ ಅವಾರ್ಡ್ ಸಿಕ್ಕಿತ್ತು, 1000 ಎಕರೆ ಜಮೀನಿತ್ತು, ಎಷ್ಟೊಂದು ಆಳು ಕಾಳು ಎಲ್ಲ ಇತ್ತು. ಬಿಕೇಮ್ ಎ ನಾನ್ ಎಂಟಿಟಿ. ಇವಾಗ ನಾನು ಏನೂ ಅಲ್ಲ, ನನ್ನ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲ.
ಗಾರ್ಡ್ನರ್ ಅಂತ ಕರೀತಾರೆ ಅಷ್ಟೇ ಬಿಟ್ಟರೆ, ಮುದುಕ ಅಂತ ಕರೀತಾರೆ ಬಿಟ್ಟರೆ ನನಗೇನೂ ಇಲ್ಲ. ದಸ್ ಐ ಅವೇಂಜ್ಡ್ ಮೈ ಸೆಲ್ಫ್, ಹಾಗೆ ನನ್ನ ಮೇಲೆ ನಾನು ಕೂಡ ಸೇಡ್ ತೀರಿಸಿಕೊಂಡೆ ಅಂತ ಹೇಳ್ತಾ ಇದ್ದಾನೆ. ಇವಾಗ ತಮಗೆ ಈ ಪಾಠದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಪಿ ಲಂಕೇಶ್ ಅವ್ರು ಹೇಳ್ತಕ್ಕಂಥ ಗಾರ್ಡ್ನರ್ ಕತೆ, ಆ ಕಥೆಯಲ್ಲಿ ಬರ್ತಕ್ಕಂಥ ಗಾರ್ಡ್ನರ್ ಒಂದು ಕತೆ ಹೇಳ್ತಾನೆ, ತಮ್ಮಣ್ಣ ಆ್ಯಂಡ್ ಬಸವಯ್ಯ ಕತೆ. ಇಲ್ಲಿ ಎರಡೆರಡು ಕತೆ ಇದೆಯಲ್ಲ ಅಂತ ತಮಗನ್ಸಿತ್ತು ಒಂದು ಹಂತದಲ್ಲಿ. ಇವಾಗ ಪಿ ಲಂಕೇಶ್ ಅವ್ರು ಹೇಳ್ತಕ್ಕಂಥ ಗಾರ್ಡ್ನರ್, ಈ ಗಾರ್ಡ್ನರ್ ಹೇಳ್ತಕ್ಕಂಥ ತಮ್ಮಣ್ಣ ಇಬ್ಬರು ಬೇರೆ ಬೇರೆ ಅಲ್ಲ, ಒಬ್ಬೇ ವ್ಯಕ್ತಿ. ಅಲ್ಲಿರ್ತಕ್ಕಂಥ ಸ್ಟೋರಿ ಎಲ್ಲ ಇರೋದು ಈ ಗಾರ್ಡ್ನರ್ ಬಗ್ಗೆನೇ ಅನ್ನತಕ್ಕಂಥದ್ದು ತಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದೆ ಏನಾಗುತ್ತೆ ನೋಡಿ. ಇವಾಗ ಆ ಗಾರ್ಡ್ನರ್ ಅಂದರೆ ತಮ್ಮಣ್ಣ ಓನರ್ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಯುವರ್ ಹಸ್ಬೆಂಡ್ ಈಸ್ ಫ್ಲರಿಶಿಂಗ್ ಟುಡೇ ಆಸ್ ಅ ರಿಚ್ ಮ್ಯಾನ್. ಇವತ್ತು ನಿನ್ನ ಗಂಡ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಬೆಳೀತಾ ಇದ್ದಾನೆ. ಹಿ ಈಸ್ ನಾಟ್ ಅಮೀನೇಬಲ್ ಟು ಎನಿ ಅಡ್ವೈಸ್. ಇವಾಗ ಅವನು ಹೇಗಿದ್ದಾನೆ ಅಂದರೆ, ಅವನ ಮನಸ್ಥಿತಿ ಹೇಗಿದೆ ಅಂತಂದರೆ ಯಾರ ಅಡ್ವೈಸ್ನು ಕೂಡ ಕೇಳುವಂಥ ಪರಿಸ್ಥಿತಿನಲ್ಲಿ ಅವನಿಲ್ಲ. ಯಾರಾದರೂ ಬುದ್ಧಿವಾದ ಹೇಳಿದ್ರೆ ಅದನ್ನು ಕೇಳುವಂಥ ಮನಸ್ಥಿತಿ ಅವನಿಗಿಲ್ಲ. ಮ್ಯಾನ್ ಈಸ್ ಸೋ ಕಾಂಪ್ಲಿಕೇಟೆಡ್. ಮನುಷ್ಯ ಎಷ್ಟು ಸಂಕೀರ್ಣವಾಗಿರ್ತಾನೆ, ಎಷ್ಟು ವಿಚಿತ್ರವಾಗಿರ್ತಾನೆ ಅಂತಂದರೆ ಅವನ್ನ ಅರ್ಥ ಮಾಡಿಕೊಳ್ಳೋದು ತೀರಾ ಕಷ್ಟ. ದಟ್ ಟಿಲ್ ದ ಡೇ ಆಫ್ ಹಿಸ್ ಡೆತ್. ಮನುಷ್ಯ ಸಾಯೋವರೆಗೂ ಕೂಡ ಏನೋ ಒಂದು ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಯಾಕೆ ಮಾಡ್ತಾ ಇದ್ದಾನೆ, ಯಾರಿಗೋಸ್ಕರ ಮಾಡ್ತಾ ಇದ್ದಾನೆ ಅನ್ನೋದು ಅರ್ಥ ಮಾಡಿಕೊಳ್ಳೋದು ತೀರಾ ಕಷ್ಟ. ಹಿ ಗೋಸ್ ಆನ್ ಲಿವಿಂಗ್ ಫಾರ್ ಸಮ್ ರಿವೆಂಜ್ ಆರ್ ಅದರ್. ಮನುಷ್ಯ ಸಾಯೋವರೆಗೂ ಏನು ಮಾಡ್ತಾ ಇರ್ತಾನೆ ಅಂತಂದರೆ ಒಂದಿಲ್ಲ ಒಂದು ರಿವೆಂಜ್ ಅನ್ನೋದಿರ್ತದೆ. ಯಾರಿಗೆ ಹೇಳ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಮನಸ್ಸಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾಂಪಿಟೇಷನ್ ಇರ್ತದೆ. ಯಾವುದೋ ಒಂದು ವ್ಯಕ್ತಿ ಮೇಲೆ ಅವನು ರಿವೆಂಜ್ ತೀರಿಸ್ಕೋಬೇಕಾಗಿರ್ತದೆ. ಕನ್ಫ್ರಂಟಿಂಗ್ ಒನ್ ಚಾಲೆಂಜ್ ಆರ್ ಎನದರ್. ಒಂದಿಲ್ಲ ಒಂದು ಚಾಲೆಂಜ್ ಅವನಿಗೆ ಇದ್ದೇ ಇರ್ತದೆ. ಒಂದು ಚಾಲೆಂಜ್ ಮುಗೀತು ಅಂತಂದರೆ ಇನ್ನೂ ಒಂದು ಚಾಲೆಂಜ್ ಇರ್ತದೆ. ಹಾಗೆ ಮನುಷ್ಯನ ಜೀವನ ಮುಗಿಯೋವರೆಗೂ ಈ ರೀತಿಯಾಗಿರ್ತಕ್ಕಂಥ ಹೋರಾಟ ನಡೀತಾನೆ ಇರ್ತದೆ. ಅವರು ತಮ್ಮದೇ ಆಗಿರ್ತಕ್ಕಂಥ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಯಾರು ಮಾತನ್ನು ಕೂಡ ಕೇಳುವಂಥ ಪರಿಸ್ಥಿತಿ ಇರೋದಿಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲ ಹೇಳಿ ಆದಮೇಲೆ ಆ ಗಾರ್ಡ್ನರ್ ಆ ಓನರ್ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಅಮ್ಮ ಡೋಂಟ್ ಥಿಂಕ್ ಅದರ್ವೈಸ್, ಜಸ್ಟ್ ಅಸ್ಯೂಮ್ ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್. ನೀವು ಬೇರೆ ಏನೋ ಅಂದ್ಕೋಬೇಡಿ, ಬೇರೆ ಏನೋ ಕಲ್ಪಿಸ್ಕೋಬೇಡಿ, ನನ್ನ ಬಗ್ಗೆ ಏನೂ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಜಸ್ಟ್ ಅಸ್ಯೂಮ್, ಅಂದ್ಕೊಂಡ್ಬಿಡಿ. ಏನಂತ ಅಂತಂದರೆ ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್. ನಾನು ನಿಮಗೆ ಏನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಈ ವಿಷಯನ ಇಲ್ಲೇ ಮರ್ತುಬಿಡಿ. ನನ್ನ ತಮ್ಮನ ಅನ್ನತಕ್ಕಂಥ ಒಬ್ಬ ದೊಡ್ಡ ಕವಿ ಅನ್ನತಕ್ಕಂಥ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿದೆ ಒಂದು ಕಾಲದಲ್ಲಿ ಅನ್ನತಕ್ಕಂಥ ಭಾವನೆ ತಮ್ಮ ಮನಸ್ಸಿನಲ್ಲಿ ಬರೋದು ಬೇಡ. ಆರ್ ಥಿಂಕ್ ಆಲ್ ದಿಸ್ ಹ್ಯಾಪನ್ಡ್ ಇನ್ ಎ ಡ್ರೀಮ್. ಇದೆಲ್ಲ ಒಂದು ಕನಸಿನಲ್ಲಿ ಆಗೋಯ್ತು ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮರ್ತು ಬಿಡಿ. ದ ಲೇಬರರ್ಸ್ ಹ್ಯಾವ್ ಸ್ಟಾರ್ಟೆಡ್ ಗೋಯಿಂಗ್ ಹೋಮ್. ಕೆಲಸಗಾರರೆಲ್ಲ ಮನೆಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದಾರೆ, ಕೂಲಿ ಆಳುಗಳೆಲ್ಲ. ದಟ್ ಯಂಗ್ ಚೈಲ್ಡ್ ಆಫ್ ಲೋಕ್ಯ ಪೇಂಟ್ಸ್ ವೆಲ್. ಅಲ್ಲಿ ಕೆಲಸಗಾರನ ಹೆಸರದು ಲೋಕ್ಯ ಅಂತ. ಅವನೊಂದು ಚಿಕ್ಕ ಮಗು ಚೆನ್ನಾಗಿ ಪೇಂಟ್ ಮಾಡುತ್ತೆ, ಡ್ರಾಯಿಂಗ್ ಮಾಡ್ತಾ ಇತ್ತಂತ ಅದನ್ನ ಹೇಳ್ತಾ ಇದ್ದಾನೆ. ಅಂದರೆ ಮಾತು ಬದಲಾಯಿಸ್ತಾ ಇದ್ದಾನೆ ಇವಾಗ. ದಟ್ ಯಂಗ್ ಚೈಲ್ಡ್ ಆಫ್ ಲೋಕ್ಯ ಪೇಂಟ್ಸ್ ವೆಲ್. ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾನೆ. ಬಟ್ ಹಿ ಈಸ್ ಬೆಡ್ ರಿಡನ್ ವಿತ್ ಫೀವರ್. ಆದರೆ ಏನು ಮಾಡೋದು, ಆ ಮಗು ಇವತ್ತು ಹುಷಾರಿಲ್ದೇನೆ ಜ್ವರ ಬಂದುಬಿಟ್ಟು ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟದೆ. ಐ ಸೆಲ್ ಪೇ ಹಿಮ್ ಎ ವಿಸಿಟ್. ನಾನು ಹೋಗ್ಬಿಟ್ಟು ಅವ್ನು ನೋಡ್ಕೊಂಬರ್ಬೇಕು ಅಂತ ಹೊರಟ. ಫಾರ್ಗಿವ್ ಮೀ, ದಯವಿಟ್ಟು ಕ್ಷಮಿಸಿಬಿಡಿ. ಅನೇಬಲ್ ಟು ಇಲಾಬರೇಟ್. ಇದನ್ನು ವಿಶ್ಲೇಷಣೆ ಮಾಡೋಕ್ಕೆ ತುಂಬ ವಿವರವಾಗಿ ಹೇಳೋಕ್ಕಾಗಲೇ ಇಲ್ಲ. ಐ ಹ್ಯಾವ್ ಟೋಲ್ಡ್ ಯು ವಾಟ್ ಎವರ್ ಐ ಫೆಲ್ಟ್ ಆ್ಯಸ್ ಇಟ್ ಈಸ್. ನನಗೇನು ಅನಿಸಿತ್ತು, ಅದು ಹೇಗಿತ್ತು ಅದನ್ನು ನಾನು ನಿಮ್ಮ ಮುಂದೆ ಹೇಳಿಬಿಟ್ಟಿದ್ದೀನಿ. ಐ ಹ್ಯಾಡ್ ಸೀನ್ ಆಲ್ ದಿಸ್ ಇನ್ ಎ ಡ್ರೀಮ್. ಇದನ್ನೆಲ್ಲ ನಾನು ಕನಸಲ್ಲಿ ಕಂಡೆ ಅಂತ ಹೇಳಿಬಿಟ್ಟು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಪಿ ಲಂಕೇಶ್ ಅವ್ರು ಬರೆದಿರ್ತಕ್ಕಂಥ ದಿ ಗಾರ್ಡ್ನರ್ ಅನ್ನುವಂಥ ಪಾಠ ಇಲ್ಲಿಗೆ ಎಂಡ್ ಆಗುತ್ತೆ. ಈ ಪಾಠದಲ್ಲಿ ಬರ್ತಕ್ಕಂಥ ಸ್ಟೋರಿ ತಮಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಈ ಪಾಠವನ್ನು ಒಂದಲ್ಲ ಎರಡು ಸರಿ ನೀಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ರೆಡಿಯಾಗಿರಿ. ಇನ್ನು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.